ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಿ ನೀವೆಲ್ಲರೂ ಕೂಡ? ಇವತ್ತು ನಾವು ಜ್ಞಾನವಾಪಿಗೆ ಸಂಬಂಧಪಟ್ಟಂತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಿರುವ ರಿಪೋರ್ಟ್ನ ಇಂಚಿಂಚು ಡೀಟೇಲ್ಸ್ನ ರಾಜ್ಯದ ಮತ್ತು ರಾಷ್ಟ್ರದ ಜನರ ಮುಂದೆ ಸಾರ ಸಗಟಾಗಿ ಆಸ್ ಇಟ್ ಈಸ್ ಓಪನ್ ಅಪ್ ಮಾಡ್ತಾ ಇದ್ದೀವಿ. ಸುಮಾರು 500 ಪುಟಗಳಿಗಿಂತ ಜಾಸ್ತಿ ಆ PDF ಫಾರ್ಮ್ಯಾಟು ನಮ್ಮ ಕೈಗೆ ಬಂತು. ಒಂದೊಂದೇ ಪೇಜ್ಗಳನ್ನು ತಿರುವಿ ಹಾಕಿದಂತೆ ನಮಗೆ ಅಚ್ಚರಿಗಳ ಮೇಲೆ ಅಚ್ಚರಿ ಕಾದಿತ್ತು. ನಾನು ಇನ್ಫ್ಯಾಕ್ಟ್ ನಿನ್ನೆ ಮಾತನಾಡ್ತಾ ನಿಮ್ಮ ಹತ್ರ ಹೇಳ್ತಾ ಇದ್ದೆ, ಈ ಕಾಶಿ ಖಂಡದಲ್ಲಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರುವ ಹಾಗೆ ಒಂದು ಅವಿಮುಕ್ತ ಜಾಗ. ಅಲ್ಲಿ ಯಾರು ಮುಕ್ತಿಯನ್ನು ಪಡೆದುಕೊಳ್ತಾರೋ, ಅಲ್ಲಿ ಯಾರು ಸಾವನ್ನಪ್ತಾರೋ ಅಂಥವರ ಕಿವಿಗೆ ಸಾಕ್ಷಾತ್ ಶಿವನೇ ಬಂದು ರಾಮತಾರಕ ಮಂತ್ರವನ್ನು ಉಸಿರ್ತಾನೆ ಅಂತ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಂದರೆ ಅವಿಮುಕ್ತವಾದಂಥ ಜಾಗ, ವೇರ್ ಯುವರ್ ಸೌಲ್ ಗೆಟ್ಸ್ ಲಿಬರ್ಟಿ ಅನ್ನುವ ಜಾಗ. ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಕೊಟ್ಟರು ಕೂಡ ಬಹಳ ಜನ ಇವತ್ತಿಗೂ ತಕರಾರು ತೆಗೆಯೋರಿದ್ದಾರೆ. ತೆಕ್ಕೊಳ್ಳಿ ಬಿಡಿ. ಆದರೆ ನೂರಾರು ಪುರಾವೆಗಳನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪುರಾತತ್ವ ಇಲಾಖೆ ನಮಗೆ ಒದಗಿಸಿದೆ. ಅದರಲ್ಲಿ ಪ್ರಮುಖ 15 ಸಾಕ್ಷಿಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ನಾನಿವತ್ತು ಮಾಡ್ತೇನೆ. ಚಂದನ್ ಶರ್ಮಾ ನಿಮ್ಮೊಟ್ಟಿಗೆ ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ. ಒಂದೊಂದೇ ಸಾಕ್ಷಿಯನ್ನು ನೋಡೋಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಟಿವಿಯ ವಾಲ್ಯೂಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಟಿವಿ ಹತ್ರ ಬನ್ನಿ. ಫೋಟೋಸ್ಗಳಿದಾವೆ, ವಿಜುವಲ್ಸ್ಗಳು ಸ್ಪಷ್ಟ ಇದ್ದಾವೆ. ಲೆಟ್ ಅಸ್ ಗೋ ಫಾರ್ ಇಟ್. ನಾವು ನಿಮ್ಮ ಮುಂದೆ ಆ 15 ಪ್ರಮುಖ ಸಾಕ್ಷಿಗಳು. ಮಸೀದಿ ಅಲ್ಲ, ಮಂದಿರ. ಪಕ್ಕಾ ಪ್ರೂಫ್ ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ ನಿಮ್ಮ ಮುಂದೆ. ಬನ್ನಿ. ಸಾಕ್ಷಿ ನಂಬರ್ 1, ರಾಮ ಅಂತ ಉಲ್ಲೇಖ ಆಗಿರೋದು. ಅಲ್ಲಿ ಸಿಕ್ಕಂತ ಬಂಡೆಯ ಮೇಲೆ ನೀವು ಬಹಳ ಸ್ಪಷ್ಟವಾಗಿ ನೋಡಬಹುದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ರಾಮ ಅಂತ ಬಹಳ ಬ್ಯೂಟಿಫುಲ್ ಆಗಿ, ಬಹಳ ನೀಟಾಗಿ ಎನ್ಗ್ರೇವ್ ಮಾಡಲಾಗಿದೆ. ಯಾವುದಾದರೂ ಮಸೀದಿಯ ಬಂಡೆಗಲ್ಲಿನ ಮೇಲೆ ರಾಮ ಅಥವಾ ರಾಮ್ ಅಂತ ಹಿಂದಿಯಲ್ಲಿ ಉಲ್ಲೇಖ ಮಾಡಿರುವುದನ್ನ ವಿಶ್ವದಲ್ಲೆಲ್ಲಾದರೂ ಕಂಡಿರ ಸಾರ್ ಅಥವಾ ಕಂಡಿರ ಮೇಡಮ್? ಅಬ್ಸಲ್ಯೂಟ್ಲಿ ನಾಟ್. ಹಾಗಾಗಿ ಈ ಸಾಕ್ಷಿಗಳು ನಮಗೆ ಅತ್ಯಂತ ಸುಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾವೆ, ಇದು ನಮಗೆ ಸೇರಬೇಕಾದಂಥ ಜಾಗ. ಸಾಕ್ಷಿ ನಂಬರ್ 2, ಗದೆ ಎತ್ತಿದ ಆಂಜನೇಯನ ವಿಗ್ರಹದ ಒಂದು ಸ್ವಲ್ಪ ಮುರಿದು ಹೋಗಿರುವ ಬಹಳ ಸ್ಪಷ್ಟವಾದ ಹೆಗ್ಗುರುತು ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಇದು ನಾನು, ನೀವು, ಮಗದೊಬ್ರು ಪೆನ್ಸಿಲಲ್ಲಿ ಡ್ರಾ ಮಾಡಿಬಿಟ್ಟು ತಗೊಂಡು ಬಂದಿರುವ ಚಿತ್ರ ಅಲ್ಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆಯಲ್ಲ, ಆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಚಿತ್ರವನ್ನ, ಗದೆ ಎತ್ತಿದ ಆಂಜನೇಯನ ಚಿತ್ರ ಸಿಕ್ಕಿರುವುದನ್ನ ತನ್ನ 533 ಪುಟಗಳ ಸಾಕ್ಷಿಯಲ್ಲಿ ಉಲ್ಲೇಖ ಮಾಡಿರುವುದನ್ನ ನಿಮ್ಮ ಮುಂದೆ ನಾವು ಇವಾಗ ಇಡ್ತಾ ಇದ್ದೀವಿ. ಸಾಕ್ಷಿ ನಂಬರ್ 3, ಶ್ರೀಕಾರ. ಇಲ್ಲಿ ನಿಮಗೆ ಇನ್ಫ್ಯಾಕ್ಟ್ ಇದೊಂಚೂರು ಹೈಲೈಟ್ ಆಗಬೇಕಾಗಿತ್ತು. ಶ್ರೀಕಾರ ನಿಮಗೆ ಈ ಜಾಗದಲ್ಲಿ ಕಾಣಿಸುತ್ತೆ. ಪರ್ಟಿಕ್ಯುಲರ್ಲಿ ನಿಮಗೆ ಈ ಜಾಗದಲ್ಲಿ ಶ್ರೀಕಾರ ಕಾಣಿಸುತ್ತೆ. ಇಲ್ಲಿ ಶ್ರೀ ಅಂತ ಉಲ್ಲೇಖ ಆಗಿದೆ. ಇದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಇಲ್ಲಿ ಶ್ರೀಕಾರ ಇರುವುದನ್ನು ಕೂಡ ನೀವು ಕಾಣಬಹುದು. ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ಮಸೀದಿ ಗೋಡೆ ಮೇಲೆ ಶ್ರೀ ಅಂತ ಬರೀತಾರ? ಮಸೀದಿ ಗೋಡೆ ಮೇಲೆ ಹನುಮಂತನ ವಿಗ್ರಹದ ಹನುಮಂತನ ಮೂರ್ತಿಯ ಕೆತ್ತನೆ ಸಿಗತ್ತಾ ನಿಮಗೆ? ಮಸೀದಿ ಗೋಡೆ ಮೇಲೆ ರಾಮ ಅಂತ ಬರೀತಾರ? ಆಮೇಲೆ ಎಡಗಡೆಯ ಕಾಲು ಭಗ್ನಗೊಂಡ ಶ್ರೀಕೃಷ್ಣ ವಿಗ್ರಹ
ಇದೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ನಲ್ಲಿ ಕೊಟ್ಟಿರುವ ಫೋಟೋದಲ್ಲಿ ತಾವು ಕಾಣಬಹುದು. ಇದು ಜ್ಞಾನವಾಪಿಯ ಬಗ್ಗೆ, ಜ್ಞಾನದ ಕೊಳದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಜ್ಞಾನವಾಪಿ ಅಂತಂದ್ರೇನೆ ಜ್ಞಾನದ ಕೊಳ ಅಂತ, ಅದು ಸಂಸ್ಕೃತದ ಪದ. ಇನ್ ಸಂಸ್ಕೃತದ ಪದವಿಟ್ಕೊಂಡಿರುವ ಜ್ಞಾನವ್ಯಾಪಿ ಮಸೀದಿಗೆ ಯಾರಾದ್ರೂ ಇಡ್ತಾರೇನ್ರಿ ಸಂಸ್ಕೃತದ ಹೆಸರನ್ನ ಜ್ಞಾನವಾಪಿ ಅಂತ? ಈ ಪ್ರಶ್ನೆಯನ್ನ ನಾವು 100 ಸಲ ಅಲ್ಲ ಸ್ವಾಮಿ, 1000 ಸಲ ಕೇಳೋಣ. ಸಾಕ್ಷಿ ನಂಬರ್ 5, ಇದು ಶಿವನ ಪೀಠ ಅಥವಾ ಯೋನಿ ಪೀಠ ಅಂತ ಕರೀತಾರೆ. ಇದರ ಮೇಲೇನೆ ಶಿವಲಿಂಗವನ್ನ ಇಡಲಾಗತ್ತೆ. ತಾವು ಇದನ್ನ ಗಮನಿಸಿ. ದಿಸ್ ಇಸ್ ಕಾಲ್ಡ್ ಆಸ್ ಶಿವಪೀಠ ಅಥವಾ ಶಿವನ, ಆ ಮಹಾರುದ್ರನ, ಮಹಾಕಾಲನ ಯೋನಿ ಪೀಠ. ಇದು ಸಾಕ್ಷಿ ನಂಬರ್ 5. ನಾನು ನೀವು ಹೇಳ್ತಾ ಇರೋದಲ್ಲ, ಬೇರೆ ಯಾರೋ ರೋಡಲ್ಲಿ ಹೋಗ್ತಾ ಇರೋರು ಹೇಳ್ತಾ ಇರೋದಲ್ಲ. ಸತತವಾಗಿ ತಿಂಗಳುಗಳ ಕಾಲ ಸರ್ವೆ ನಡೆಸಿದ ರಡಾರ್ಗಳನ್ನ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ಗಳನ್ನ ಬಳಸಿ ಟೆಕ್ನಿಕಲಿ ಸೈಂಟಿಫಿಕಲಿ ನಡೆಸಿದಂಥ ಸಾಕ್ಷಿಯ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ. ಸಾಕ್ಷಿ ನಂಬರ್ 6, ಶಿವಲಿಂಗ. ನಾನು ಆ ವಜೂಖಾನಾದ ಶಿವಲಿಂಗದ ಬಗ್ಗೆ ಫೌಂಟೇನ್ ಗ್ಯಾಂಗ್ನವರು ಏನೇನೋ ಮಾತಾಡ್ತಾ ಇದ್ರಲ್ಲ, ನಾನು ಅದನ್ನು ಒಂದೇ ಒಂದು ಕ್ಷಣ ಆ ಕಡೆ ಇಡ್ತೀನಿ. ಯಾಕಂದ್ರೆ ವಜೂಖಾನ ಸೀಲ್ ಆಗಿದೆ. ಆ ವಜೂಖಾನದ ಶಿವಲಿಂಗದ ಕಾರ್ಬನ್ ಡೇಟಿಂಗು ಮತ್ತೊಂದು ಮಗದೊಂದು ಎಲ್ಲ ಮಾತಾಡ್ಕೊಳ್ತಾ ಇದ್ದೀರಿ. ನೀವು ಫೌಂಟೇನ್ ಗ್ಯಾಂಗು ಅಂತ ನೀವೆಲ್ಲ ಇದ್ದೀರಲ್ಲ, ಏದು ಫೌಂಟೇನ್ ಗ್ಯಾಂಗು ಅಂತ ನೀವೆಲ್ಲ ಹೇಳಿದವ್ರು ಬಹಳ ಜನ ಇದ್ದಿರಲ್ಲ. ಬಿಡ್ರಿ, ನಾವು ನಿಮ್ಗೆ ಉತ್ತರ ಕೊಡಕ್ ಹೋಗೋದಿಲ್ಲ. ಆದ್ರೆ ಇಲ್ಲಿ ಶಿವಲಿಂಗ ಕಾಣಿಸ್ತಾ ಇರೋದು ಬಹಳ ಸ್ಪಷ್ಟ ಅಂತ ಅನಿಸ್ತಾ ಇದೆ. ಆಮೇಲೆ ವಿಷ್ಣು, ಶ್ರೀ ವಿಷ್ಣು, ಸೆಲ್ಲಾರ್ 2 ನಲ್ಲಿ ಶ್ರೀ ವಿಷ್ಣು, ಆ ಶ್ರೀ ವಿಷ್ಣುವಿನ ವಿಗ್ರಹ. ಹೌದಾ, ಮಸೀದಿಯಲ್ಲಿ ಶ್ರೀ ವಿಷ್ಣು ಕಾಣಿಸ್ಕೊಳ್ತದ? ಜ್ಞಾನವಾಪಿ ಮಸೀದಿಯಲ್ಲಿ ಶ್ರೀ ವಿಷ್ಣು ಕಾಣಿಸ್ಕೊಳ್ತದ? ಊರಲ್ಲಿರೋರೆಲ್ಲ ಹೇಳ್ತಾ ಇದ್ದಾರಲ್ಲ, 1000 ವರ್ಷಗಳ ಹಿಂದೆ ನಮ್ಮ ಮಸೀದಿ ಇತ್ತು. ಹೌದಾ, ಯಾಕೆ ಮತ್ತೆ ಮಸೀದಿಯಲ್ಲಿ ಶ್ರೀ ವಿಷ್ಣು ಕಾಣಿಸ್ಕೊಳ್ತು ಅಂತ ಯಾರಾದ್ರೂ ಉತ್ತರ ಕೊಡ್ತೀರಾ? ಅದಕ್ಕೆ ಯಾರತ್ತಾದ್ರೂ ಉತ್ತರ ಕೊಡುವುದಕ್ಕೆ ಇದಕ್ಕೆ ಸ್ಪಷ್ಟವಾಗಿ ಏನಾದ್ರೂ ಸಾಕ್ಷಿ ಇದೆಯಾ? ಇದು 7ನೇ ಶತಮಾನಕ್ಕಿಂತ ಹಳೆಯದಾದಂಥ ದೇವಸ್ಥಾನ ಅನ್ನೋದಕ್ಕೆ ಸಾಕ್ಷಿ ಇದೆ. ಇದು ನಮ್ಮ ಹಿಂದೂ ಧರ್ಮದ ದೇವಸ್ಥಾನ ಅನ್ನೋದಕ್ಕೆ ಸಾಕ್ಷಿ ಇದೆ. ಎಲ್ಲ ಬಿಡ್ತೀನಪ್ಪ ನಾನು, ಗಣೇಶನಿಗೆ ಬರ್ತೇನೆ. ನಮ್ಮ ಗಣಪನ ಸೊಂಡಿಲು, ಗಣಪನ ಹೊಟ್ಟೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಪೂಜಿಸುವ, ನಾವು ಆರಾಧಿಸುವ ವಿಘ್ನ ನಿವಾರಕ ಗಣಪ ಅಲ್ಲಿರೋದನ್ನ ತಾವು ಕಾಣ್ತಾ ಇದ್ದೀರಿ. ಗಣೇಶ ಮೂರ್ತಿಯ ವಿಗ್ರಹ, ಪ್ರತಿಷ್ಠಾಪಿಸಲ್ಪಟ್ಟಿದ್ದಂಥ ವಿಗ್ರಹ, ಕೆತ್ತಿದ್ದಂಥ ವಿಗ್ರಹ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಸಾಕ್ಷಿ ನಂಬರ್ 8. ಇದು ಮಸೀದಿ ಅಲ್ಲ ಸರ್, ಇದು ಮಂದಿರ ಸರ್. ಪಕ್ಕಾ ಪ್ರೂಫ್ ವಿಸ್ತಾರ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಸರ್. ಕನ್ನಡದ ಲಿಪಿ, ಈ ಕನ್ನಡದ ಲಿಪಿಯನ್ನ ಒಂದು ಸ್ವಲ್ಪ ನಾನು ಹಿರಿಯರಿಗೆ ಕೇಳ್ತೀನಿ, ಇದು ಏನನ್ನ ಉಲ್ಲೇಖಿಸಬಹುದು ಅಂತ. ದೊಡ್ಡರಸಯ್ಯನ ನರಸಮ್ಮಣನ ಭಿನ್ನಹ ಅಂತ ಇಲ್ಲಿದೆ. ಬಹುಶಃ ನಿಮ್ಮಲ್ಲಿ ನಾನು ಭಿನ್ನಹ ಮಾಡ್ತೇನೆ, ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ, ನಿಮ್ಮಲ್ಲಿ ನಾನು ಕೋರ್ಕೊಳ್ತೇನೆ, ಆ ಥರದ್ದೆಲ್ಲ ನಾವು ಮಾತಾಡ್ತೀವಲ್ಲ. ಏನೋ ಒಂದು ರಿಕ್ವೆಸ್ಟ್, ಒಂದು ರಿಕ್ವಿಸಿಷನ್ ಸಲ್ಲಿಕೆ ಮಾಡೋದು ರೀತಿಯಲ್ಲಿ ನಮಗೆ ಈ ಭಿನ್ನಹ ಅನ್ನೋದು ಕಾಣಿಸುತ್ತೆ. ಕನ್ನಡದ ಲಿಪಿ ಇಲ್ಲಿರೋದು ಕಾಣಿಸ್ತಾ ಇದೆ. ಇದೊಂದು ಮಾತ್ರ ಅಲ್ಲ, ನಾನು ನಿಮ್ಗೆ ಹೇಳ್ತೀನಿ ಕೇಳಿ. 1270ರಲ್ಲಿ ವೀರ ನರಸಿಂಹರಾಯ 3 ನಮ್ಮ ಕರ್ನಾಟಕದ ರಾಜ ಹಳ್ಳಿಯೊಂದನ್ನ ಕಾಶಿಗೆ ದತ್ತಾಗಿ ಕೊಟ್ಟಿದ್ದ ಕಾರಣ ಏನು ಅಂತಂದ್ರೆ, ಆ ಹಳ್ಳಿಯಿಂದ ಬರುವ ಟ್ಯಾಕ್ಸ್ ದುಡ್ಡು ಕಾಶಿಗೆ ಅನುಕೂಲವಾಗ್ಲಿ ಅನ್ನುವ ನಿಟ್ಟಿನಲ್ಲಿ. ತಮಿಳಿನ ಶಾಸನವೂ ಕೂಡ ಇದೆ. ನನಗೆ ಅರ್ಥ ಆಗ್ತಾ ಇಲ್ಲ ತಮಿಳಿನ ಶಾಸನದಲ್ಲಿ ಏನು ಬರೆದಿದ್ದಾರೆ ಅಂತ. ನನಗೆ ತಮಿಳು ಓದೋದಕ್ಕೆ ಬರೋದಿಲ್ಲ, ನನಗೆ ತಮಿಳು ಮಾತಾಡೋಕ್ಕೂ ಬರೋದಿಲ್ಲ, ನನಗೊಂದು ಸ್ವಲ್ಪನೂ ಅರ್ಥ ಕೂಡ ಆಗೋದಿಲ್ಲ. ಒಂದು ಚೂರು ಅರ್ಥ ಆಗ್ಬೋದು ಅಷ್ಟೇ, 1-2-3 ಪದಗಳು. ಆದರೆ ಆ ಶಾಸನದಲ್ಲಿ ಏನು ಬರೆದಿದ್ದಾರೆ ಅನ್ನೋದು ಸ್ಪಷ್ಟ ಆಗಬೇಕಾಗತ್ತೆ. ಹೌದೌದು, ಮಸೀದಿಯಲ್ಲಿ ಕನ್ನಡದ ಲಿಪಿ ಕಾಣಿಸ್ಬಿಡ್ತಲ್ಲ, ನೀವು ಇನ್ನೂ ಹೇಳ್ಕತ್ತಿರಲ್ಲ ಸುಮಾರು ಜನ ಅಲ್ವಾ. ತೆಲುಗು ಶಾಸನ, ಇದು ಕೂಡ ಸಾಕ್ಷಿ 11 ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಇದನ್ನ ಗಮನಿಸಿ ಬಹಳ ಸ್ಪಷ್ಟವಾಗಿ. ನೆಕ್ಸ್ಟ್ 12ನೇ ಸಾಕ್ಷಿಗೆ ನಾವು ನೀವು ಹೊರಟು ಬಿಡೋಣ. ಲೆಟ್ಸ್ ಗೋ ಟು ದಿ ಸಾಕ್ಷಿ ನಂಬರ್ 12. 12ನೇ ಶಾಸನದ ಕಡೆಗೆ ನಮ್ಮ ಪ್ರಯಾಣ ಇವಾಗತ್ತೆ. ದೇವನಾಗರಿ ಲಿಪಿ ಸ್ಪಷ್ಟವಾಗಿ ಬರೆದಿರೋದು ಕಾಣಿಸ್ತಾ ಇದೆ.
ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪುರಾತತ್ವ ಇಲಾಖೆ ಕೊಟ್ಟಿರುವ ಎಲ್ಲ ಡೀಟೇಲ್ಗಳು, ಎಲ್ಲ ವರದಿ. ಇದಕ್ಕಿಂತ ಸಾಕ್ಷಿ ಏನಾದರೂ ಬೇಕೇನ್ರಿ? ಕಾಶಿ ವಿಶ್ವನಾಥೇಶ್ವರ ಧಾಮ ನಮ್ಮದು 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 ಅಂತ ಎದೆ ತಟ್ಟಿ ಹೇಳ್ಕೊಳ್ಳೋದಕ್ಕೆ ಎಲ್ಲ ಬಿಡ್ತೀನಿ. ನಂದಿ, ಆ ನಂದಿಗೆ ಮುಕ್ತಿ ಸಿಗೋದು ಯಾವಾಗ? ಇನ್ನು ಕೆಲವು ದಿನಗಳಲ್ಲಿ. ನಂದಿ ಬಸವಣ್ಣ ನಮ್ಮ ಕೂಸು, ನಮ್ಮ ನಂದಿ, ನಮ್ಮ ಬಸವ. ನಂದಿಯ ಮೂಲಕ ಶಿವನನ್ನ ನೋಡಿದರೆ ಮುಕ್ತಿ ಪ್ರಾಪ್ತಿ, ನಂದಿಯ ಮೂಲಕ ಶಿವನನ್ನ ಆರಾಧಿಸಿದರೆ ಮುಕ್ತಿ ಪ್ರಾಪ್ತಿ. ನಂದಿ ಶಿವನ, ಮಹಾಕಾಲನ, ರುದ್ರನ ಅತ್ಯಂತ ಪ್ರೀತಿಯ, ಅತ್ಯಂತ ಚಂದದ, ಬಹಳ ಮುದ್ದಾಗಿದ್ದಂಥ ಗಣಗಳಲ್ಲಿ ಒಬ್ಬ. ಆ ನಂದಿ ಕಾಣಿಸ್ತಾ ಇದೆ. ದ್ವಾರಪಾಲಕ, ಸಾಕ್ಷಿ 14 ದ್ವಾರಪಾಲಕ. ಇದಕ್ಕಿಂತ ಬೇರೆ ಏನಾದರೂ ಬೇಕಾ? ಇದಕ್ಕಿಂತ ಬೇರೆ ಇನ್ನೇನಾದರೂ ಬೇಕಾ? ಇನ್ನು ಸ್ಟಾರ್ಟ್ಲಿಂಗ್ ರಿವಲೇಷನ್ಸ್ಗಳನ್ನು ನಿಮ್ಮ ಮುಂದೆ ಇಡಬೇಕು. ವಿಗ್ರಹ ನೋಡಾಯ್ತು, ಉತ್ಖನನದ ಸಂದರ್ಭದಲ್ಲಿ ಬಂದಂಥ ಎಲ್ಲ ವಿಷಯಗಳು ಹೊರಗೆ ಬಂದಾಯ್ತು, ಸಾಕ್ಷಿ ಕೂಡ ಬಂದಾಯ್ತು, ಹಿಂದೂ ದೇವತೆಯ ಚಿತ್ರಣವೂ ಕೂಡ ಬಂದಾಯ್ತು. ಆಮೇಲೆ 8 ಶಿವಲಿಂಗಗಳು, 8 ಶಿವಲಿಂಗಗಳು ನೆನಪಲ್ಲಿರಲಿ, 8 ಶಿವಲಿಂಗಗಳು, 2 ನಂದಿ. ಇದು ಕಾಶಿ ವಿಶ್ವನಾಥ ಟೆಂಪಲ್ ಅಲ್ಲಿ ಇರೋದು. ಇದು ಕಾಶಿ ವಿಶ್ವನಾಥ ಟೆಂಪಲ್ ಅಲ್ಲಿ ಇರೋದು. ಅನುಮಾನವೇ ಬೇಡ. ನಾನು 1 ನಿಮಿಷ ಕಾಲಾವಕಾಶ ತಗೊಳ್ತೇನೆ. ನೋಡಿ, 1194ರಲ್ಲಿ ಕುತುಬ್ದೀನ್ ಐಬಕ್ ಡೆಮಾಲಿಷ್ ಮಾಡ್ತಾನೆ ಮಂದಿರಗಳ ಮೇಲೆ ಮಂದಿರವನ್ನ. 1236ರಲ್ಲಿ ದೆಹಲಿಯ ರಜಿಯಾ ಸುಲ್ತಾನ ಮತ್ತೊಮ್ಮೆ ಡೆಮಾಲಿಷ್ ಮಾಡ್ತಾನೆ. ಆ ಸಂದರ್ಭದಲ್ಲೇನೆ ಬಹಳ ಪ್ರತಿರೋಧ ವ್ಯಕ್ತವಾಗುತ್ತೆ. ಹಿಂದೂಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಂಡ್ ದೇರ್ ಆಫ್ಟರ್ 1669ನಲ್ಲಿ ಇವನು ಔರಂಗಜೇಬ ಬರ್ತಾನೆ. ಇವನು ಜೇಬ ಬಂದ್ಬಿಟ್ಟು ಇದನ್ನ ಡೆಮಾಲಿಷ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಹ್ಯುಯನ್ ಸಾಂಗ್ ಇಂದ ಹಿಡಿದು ಪೀಟರ್ ಮ್ಯಾಂಡಿ ಅಂತ ಅನೇಕ ಜನ ಪ್ರವಾಸಿಗರು, ಅನೇಕ ಜನ ಅಂಬಾಸಿಡರ್ಗಳು ಬೇರೆ ಬೇರೆ ದೇಶಗಳಿಂದ ಬಂದು ಭವ್ಯವಾದ ಮಂದಿರದ ಉಲ್ಲೇಖವನ್ನ ಸ್ಪಷ್ಟವಾಗಿ, ಬಹಳ ಸ್ಪಷ್ಟವಾಗಿ ಅವರ ಪುಸ್ತಕಗಳಲ್ಲಿ ಮಾಡಿದ್ದಾರೆ. ಮತ್ತು ಢಮರುಗ ಇರೋದು, ಪಿಲ್ಲರ್ಸ್ ಇರೋದು ಎಲ್ಲವೂ ಕೂಡ ಇದೆ. ಆಮೇಲೆ ಲೋಟಸ್ ಇರೋದು, ಗೌರಿ, ಶೃಂಗಾರ ಗೌರಿಯ ಸ್ಪಷ್ಟವಾದಂಥ ಚಿತ್ರಣ ಇರೋದು ಅದು ಕೂಡ ಇದೆ. ಆಮೇಲೆ ಬೆಲ್ಸ್ ಇರೋದು ಅದು ಕೂಡ ಇದೆ. ಅದರ ಜೊತೆಗೆ ಸ್ಕಂದ ಪುರಾಣದ ಅಡಿಯಲ್ಲಿ ಈ ಶಿವಲಿಂಗವನ್ನ ನಾವು ಮತ್ತು ನೀವು ಸ್ವಯಂಭೂಲಿಂಗ, ಸೆಲ್ಫ್ ಮ್ಯಾನಿಫೆಸ್ಟೆಡ್ ಲಿಂಗ ಅಂತ ಕೂಡ ಕರಿತೇವೆ. I think this is an open and shut case. It's an open and shut case. ಅಯೋಧ್ಯೆ ನಮ್ದಾಯ್ತು ಸ್ವಾಮಿ, ನೆಕ್ಸ್ಟ್ ಕಾಶಿ ನಮ್ದು. ನೀವು ಅನ್ಬೋದು ಬರೀ ಧಾರ್ಮಿಕತೆಯ ಆಧಾರದಲ್ಲಿ ಮಾತಾಡ್ತಾ ಇದ್ದೀರಾ. ನೋ, ಐ ಆಮ್ ಸಾರಿ. ಹಿಸ್ಟಾರಿಕಲಿ ಮಾತಾಡ್ತಾ ಇದ್ದೀನಿ, ಎಪಿಗ್ರಾಫಿಕಲಿ ಮಾತಾಡ್ತಾ ಇದ್ದೀನಿ ನಾನು, ಹೆರಿಟೇಜ್ ವೈಸ್ ಮಾತಾಡ್ತಾ ಇದ್ದೀನಿ ನಾನು, ಲೀಗಲಿ ಮಾತಾಡ್ತಾ ಇದ್ದೀನಿ ನಾನು, ಟೈಮ್ ಟ್ರಾವೆಲರ್ ಮಾತನಾಡ್ತಾ ಇದ್ದೀನಿ ನಾನು, ಟೈಮ್ ಟೆಸ್ಟೆಡ್ ಮಾತನಾಡ್ತಾ ಇದ್ದೀನಿ ನಾನು, ಮತ್ತು ಟ್ರಾವೆಲರ್ಸ್ ಅಕೌಂಟ್ ಮಾತನಾಡ್ತಾ ಇದ್ದೀನಿ ನಾನು. ಅಂಡ್ ಆಲ್ಸೋ ಲೀಗಲ್ ಬ್ಯಾಟಲ್ ಮಾತಾಡ್ತಾನೆ ಇದ್ದೀನಿ. ಯಾವುದೋ ಒಂದೇ ಒಂದು ಮಾತಾಡ್ತಾ ಇಲ್ಲ ನಾನು, ರಿಲಿಜಿಯಸ್ ಆಸ್ಪೆಕ್ಟ್ ಮಾತ್ರ ತಗೊಂಡು ಬರ್ತಾ ಇಲ್ಲ. ಇವತ್ತಿನ ಚರ್ಚೆ ಅತ್ಯಂತ ಮುಕ್ತವಾದಂಥ ಸಂವಾದ. ಇವತ್ತು ಜಗಳ ಕದನಗಳಿಗೆ ನಮ್ಮಲ್ಲಿ ಅವಕಾಶ ಇಲ್ಲ, ಯಾವತ್ತಿಗೂ ಇರಲ್ಲ. ಅವರವ್ರು ಆಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಇವತ್ತಂತೂ ಎಂಥ ಹಿರಿಯರು, ಗಣ್ಯಮಾನ್ಯರು, ದೊಡ್ಡವರು ನಮ್ಮ ಚರ್ಚೆಗೆ ಬಂದಿದ್ದಾರೆ ಅಂತಂದರೆ ವಾಹ್, ಐ ಆಮ್ ಥ್ರಿಲ್ಡ್. ಐ ಆಮ್ ವೆರಿ 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 ಹ್ಯಾಪಿ. ನಮ್ಮೊಟ್ಟಿಗೆ ಮಂಜುನಾಥ್ ಅಜ್ಜಂಪುರ ಅವರು ಬಂದಿದ್ದಾರೆ, ಲೇಖಕರು ಹಾಗೂ ಖ್ಯಾತ ಅಂಕಣಕಾರರು. ನಮಸ್ಕಾರ. ಹಾಗೆ ಡಾಕ್ಟರ್ ಲಕ್ಷ್ಮೀಶ ಸೋಂದಾ ಬಂದಿದ್ದಾರೆ, ಖ್ಯಾತ ಇತಿಹಾಸ ತಜ್ಞರು ನಮ್ಮೊಟ್ಟಿಗಿದ್ದಾರೆ, ಹಾಗೂ ಅತ್ಯಂತ ಹಿರಿಯರು, ತಂದೆ ಸಮಾನರು ಕೇಶವ್ ಸರ್ ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅತ್ಯಂತ ಪ್ರೀತಿಯ ಗುರುಗಳಾಗಿರುವ ಡಾಕ್ಟರ್ ಶಲ್ವಪಿಳ್ಳೆ ಅಯ್ಯಂಗಾರ್ ಸರ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತನಾಡಿಸೋದೇ ಖುಷಿ, ಅವರೊಟ್ಟಿಗೆ ಮಾತನಾಡೋದೇ ಖುಷಿ. ಸರ್, ಭಾಳ ಪ್ರೀತಿಯ, ಅತ್ಯಂತ ಗೌರವದ ನಮಸ್ಕಾರ ಮತ್ತು ಸ್ವಾಗತ ನಿಮಗೆ. ಹಾಗೆ ನಮ್ಮೊಟ್ಟಿಗೆ ಮೌಲಾನಾ ಶಾ ಅವರೂ ಕೂಡ ಜಾಯ್ನ್ ಆಗಿದ್ದಾರೆ ಈ ಚರ್ಚೆಯಲ್ಲಿ. ಅವ್ರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಉಮರ್ ಶರೀಫ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಲೆಟ್ಸ್ ಸ್ಟಾರ್ಟ್ ದಿ ಡಿಬೇಟ್. ಇವತ್ತಿನ ಡಿಬೇಟ್ನ ಓಪನ್ ಅಪ್ ಮಾಡ್ತಾ ಇದ್ದೀನಿ. ನನ್ನಲ್ಲಿರುವ ಪ್ರಶ್ನೆಗಳು ತುಂಬ ಇದ್ದಾವೆ, ಆದರೆ ಉತ್ತರ ಅವರಿಂದನೇ ಬರ್ತಾ ಹೋಗಲಿ. ನಾನು ಲಕ್ಷ್ಮೀಶ ಇಂದ ಶುರು ಮಾಡ್ತೇನೆ.
ಗುರುಗಳೇ ನಮಸ್ಕಾರ, ವೆಲ್ಕಮ್ ಟು ಯು. ನಮಸ್ಕಾರ. ಇದನ್ನೆಲ್ಲ ನೋಡಿದಾಗ ತಮಗೇನು ಅನ್ಸುತ್ತೆ? ಅತ್ಯಂತ ಪಾರದರ್ಶಕವಾಗಿ ಪ್ರಸ್ತಾವನೆಯನ್ನೇ ನೀವು ಆ್ಯಸ್ ಎ ಹಿಸ್ಟೋರಿಯನ್ ನೀವೇ ತೆರೆದಿಟ್ಬಿಟ್ಟಿದ್ದೀರಿ. ಇದರಲ್ಲಿ ಪ್ರಶ್ನೆಗಳು ಉತ್ತರಗಳು ಹೇಳುವಂಥ ಹುಡುಕಾಟಕ್ಕೆ ನಾವು ಹೋಗುವ ಪೂರ್ವದಲ್ಲಿ ಪ್ರಶ್ನೆಗಳೇ ಇಲ್ಲದ ಉತ್ತರಗಳೆಲ್ಲವನ್ನೂ ನೀವು ಅನಾವರಣ ಮಾಡಿಬಿಟ್ಟಿದ್ದೀರಿ. ಈಗ ಆಲ್ರೆಡಿ ಎಲ್ಲವೂ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಇದು ಏನು ಹೇಳುವುದು 10ನೇ ಶತಮಾನದ ಪೂರ್ವದಲ್ಲೇ ಇದ್ದಂಥ ವಿಶ್ವೇಶ್ವರ ದೇವಾಲಯದ ಒಂದು ಅವಶೇಷಗಳು, ಜೊತೆಯಲ್ಲಿ ಆ ಕಾಲದಿಂದ ಹಿಡಿದು 17ನೇ ಶತಮಾನದವರೆಗಿನ ಐತಿಹಾಸಿಕ ಕುರುಹುಗಳೆಲ್ಲ ಈಗ ಅತ್ಯಂತ ಸ್ಪಷ್ಟವಾಗಿ ಅನಾವರಣಗೊಂಡಿದೆ. ಅದು ಮಾನ್ಯುಮೆಂಟ್ ರಿಲೇಟೆಡ್ ಇರಬಹುದು ಅಥವಾ ಸ್ಕಲ್ಪ್ಚರಲ್ ರಿಲೇಟೆಡ್ ಇರಬಹುದು. ಅಂದರೆ ಶಿಲ್ಪ ಮುಖೇನವಾದಂತಹ ಕುರುಹುಗಳು, ಸ್ಮಾರಕ ಮುಖೇನವಾದಂತಹ ಕುರುಹುಗಳು, ಶಾಸನದ ಕುರುಹುಗಳು ಎಲ್ಲವೂ ಅತ್ಯಂತ ಸ್ಪಷ್ಟವಾಗಿ ಈಗ ಅನಾವರಣಗೊಂಡ ಹಿನ್ನೆಲೆಯಲ್ಲಿ ಇದು ಏನಾಗಿತ್ತು, ಇದು ಏನು ಹೇಳುವುದಕ್ಕೆ ಒಂದು ಸ್ಪಷ್ಟ ನೇರವಾದಂಥ ಉತ್ತರಗಳು ಈಗ ಭಾರತಕ್ಕೆ ದೊರಕಿದೆ. ಇದು ಬಹುಶಃ ಒಂದೆರಡಲ್ಲಿ ಮುಗಿಯುವಂಥ ವ್ಯವಹಾರಗಳಲ್ಲ. ಈ ಥರದ ಸಾವಿರಾರು ಪ್ರಮಾದಗಳು ಇತಿಹಾಸದಲ್ಲಿ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಘಟಿಸಿದೆ. ಆ ಪ್ರಮಾದಗಳು ಈಗ ಒಂದೊಂದೇ ಆಗಿ ಓಪನ್ ಅಪ್ ಆಗ್ತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಇಲ್ಲಿ ಇತಿಹಾಸದಿಂದ ನಾವು ಒಂದು ಸಂಘರ್ಷದ ಸಂದೇಶವನ್ನು ಖಂಡಿತವಾಗಿಯೂ ನೀಡಬಾರದು. ಒಂದು ಸೌಹಾರ್ದಯುತವಾಗಿಯೇ ಈ ಎಲ್ಲ ಪ್ರಕರಣಗಳನ್ನು ತೆಗೆದುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯರೆಲ್ಲರೂ ಮಾಡುವಂಥ ಅವಶ್ಯಕತೆ ಈಗ ಬಹಳ ಇದೆ. ಯಾಕೆಂತಂದರೆ ನಾವು ಆಗ ಮಾತಾಡ್ತಾ ಇದ್ವಿ, ಈಗ ಇತಿಹಾಸ ಅಂದರೆ ಏನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಸಂಘರ್ಷದ ಸ್ವರೂಪವನ್ನು ಭುಗಿಲೆಬ್ಬಿಸುವಂಥ ಒಂದು ವ್ಯವಹಾರ ಆಗಿ ಪರಿಣಮಿಸಿದೆ. ಅದನ್ನು ಸರಿಯಾಗಿ ಎಜುಕೇಟ್ ಮಾಡಬೇಕಾದವರು ಮಾಡ್ತಾ ಇಲ್ಲ. ವರ್ತಮಾನದ ರಾಜಕೀಯ ವಿದ್ಯಮಾನಕ್ಕೆ ಆಹಾರವಾಗಿ ಇತಿಹಾಸ ಈಗ ಕೂತ್ಕೊಂಡಿದೆ. ಅದಾಗಬಾರದು. ಇತಿಹಾಸ ಅಂದರೆ ಸ್ಫೂರ್ತಿಯ ಸೆಲೆಯಾಗಬೇಕೇ ಹೊರತು, ಅಲ್ಲಿ ಎಲ್ಲೋ ಒಂದು ಕಡೆ ಸೌಹಾರ್ದತೆಯ ನೆಲೆಯಾಗಬೇಕೇ ಹೊರತು ಈ ಸಂಘರ್ಷದ ಗುರಿ ಆಗಬಾರದು ಹೇಳುವಂಥದ್ದು ಈ ಜ್ಞಾನವಾಪಿ ವಿಷಯದಲ್ಲೂ ಕೂಡ ಹಾಗೆ. ಇದನ್ನು ಒಂದು ಆರೋಗ್ಯಕರವಾದಂತಹ ಸ್ವೀಕೃತಿ ಇದಾಗಬೇಕು. ಆರೋಗ್ಯಕರವಾಗಿ ಇದನ್ನು ಸ್ವೀಕರಿಸುವಂಥ ಮನೋಭಾವವನ್ನು ಪ್ರತಿಯೊಬ್ಬರು ಬೆಳೆಸ್ಕೊಂಡ್ರೆ ಅಲ್ಲಿ ಯಾವುದೇ ಸಂಘರ್ಷಗಳು ಇರೋದಿಲ್ಲ. ಯಾಕೆಂತಂದರೆ ಇದರ ಬಗ್ಗೆ ಚರ್ಚೆ ಹೇಳುವುದಕ್ಕಿಂತ ಹೆಚ್ಚಾಗಿ ಉತ್ತರವೇ ನಮ್ಮಲ್ಲಿ ಇರುವಾಗ, ಈಗ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಒಂದು ಸ್ಪಷ್ಟ ವರದಿಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇದು ಏನಾಗಿತ್ತು, ಏನೇನಿದೆ ಹೇಳುವಂಥದ್ದನ್ನು. ಆ ಹಿನ್ನೆಲೆಯಲ್ಲಿ ಈ ಜ್ಞಾನವಾಪಿಯ ಒಂದು ಪ್ರಕರಣ ಹಿಂದಿನ ಪ್ರಮಾದಕ್ಕೆ ಒಂದು ಉತ್ತರವಾಗಿ ನಮ್ಮ ಎದುರುಗಡೆ ಇದೆ ಅಂತ ನಾನು ಮೊದಲನೇ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ವಂಡರ್ಫುಲ್. ಮಂಜುನಾಥ್ ಸರ್, ಇದೆಲ್ಲ ದಾಖಲೆಗಳನ್ನು ಮುಂದೆ ಇಟ್ಟರೂ ಕೂಡ ಈ ಕ್ಷಣಕ್ಕೂ ವಿವಾದವೆಬ್ಬಿಸುವವರ ಸಂಖ್ಯೆ ಕಡಿಮೆ ಇಲ್ಲ. ಅದು ರಾಮಲಲ್ಲಾನ ವಿಷಯದಲ್ಲೂ ಆಯಿತು, ಈ ಕ್ಷಣಕ್ಕೂ ಆಗ್ತಾ ಇದೆ. ಸುಪ್ರೀಂ ಕೋರ್ಟಿನ ಘನ ನ್ಯಾಯಾಲಯದ ದಶಕಗಳ ಕಾಲ ನಡೆದಂಥ ಹೋರಾಟವನ್ನೇ ನೀವು ಈಗ ಮಾತಾಡ್ತಾ ಇರುವಾಗ ಟೀಕಿಸಿರೋರ ಸಂಖ್ಯೆ ಏನು ಕಡಿಮೆ ಇಲ್ಲ, ಮತ್ತು ಟೀಕಿಸ್ತಾ ಇರೋರ ಸಂಖ್ಯೆ ಏನು ಕಡಿಮೆ ಇಲ್ಲ. ಆಮೇಲೆ ನೋಡಿ, ನಮ್ಮದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹಿಂದೂಗಳು ಎಷ್ಟು ಶಾಂತಿಪ್ರಿಯರು. 1810ರಿಂದ ನ್ಯಾಯಾಲಯದ ಮೂಲಕ ಹೋರಾಟ ನಡೆಸ್ತಾನೇ ಇದ್ದೀವಿ. ನಾವೇನು ಬೇರೆ ಏನೋ ಗಲಾಟೆ ಮಾಡಲಿಲ್ಲ. ಕಾಶಿ ವಿಶ್ವನಾಥೇಶ್ವರನ ಮಂದಿರದಲ್ಲಿ ಅದು ನ್ಯಾಯದ ಮೂಲಕವೇ ಈಗ ಒಂದು ಸರ್ವೆ ಹಂತಕ್ಕೆ ಬಂತು. ನಮಗಿದು ನ್ಯಾಯದ ಮೂಲಕವೇ ಮತ್ತೆ ಅಲ್ಲಿ ನಮ್ಮ ಧರ್ಮದ ಬಗ್ಗೆ ಗೌರವ ಸ್ಥಾಪನೆಯಾಗಬೇಕಾದಂಥ ಅವಶ್ಯಕತೆ ಬರುತ್ತೆ. ಸೊ ತಾವೇನಂತೀರಿ ಇದನ್ನೆಲ್ಲ ಗಮನಿಸಿದಾಗ? ಒಂದೆರಡು ಅಂಶಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ವೈಯಕ್ತಿಕವಾಗಿ ನಾನು ಅದನ್ನು ನೋಡಿದ್ದೀನಿ. 1988ರಲ್ಲಿ ಭೇಟಿ ಮಾಡಿದ್ದೆ. ಅಂದರೆ ಆಗ ಇನ್ನೂ ಬಾಬರಿ ಮಸೀದಿ ಇದ್ದಿದ್ದರಿಂದ ಆಗ ಸಾರ್ವಜನಿಕರು, ಸಾಮಾನ್ಯ ಮನುಷ್ಯರು ನೋಡೋದಕ್ಕೆ ಅವಕಾಶ ಇತ್ತು. ಈಗ ಮುಕ್ತವಾದ ಅವಕಾಶ ಇಲ್ಲ. ಯಾವ ಒಂದು ಮಸೀದಿ ಸ್ಟ್ರಕ್ಚರ್ ಇದೆಯೋ ಅದು ದೇವಾಲಯ ಆಗಿತ್ತೋ ಅದನ್ನು ನಾನು ಸ್ವತಃ ನೋಡಿದ್ದೀನಿ. ಹಿಂಭಾಗ ಏನಿದೆ, ದೇವಾಲಯದ ಭಾಗ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಅದರ ಚಿತ್ರಗಳು ಕೂಡ ಲಭ್ಯ ಇದೆ. ಅದರ ಪಕ್ಕದಲ್ಲಿ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಹೊಸ ದೇವಸ್ಥಾನ ಕಟ್ಟಿದ್ರು. ಅಂದರೆ ಮೂಲ ದೇವಸ್ಥಾನದ ಪಕ್ಕದ ಜಾಗದಲ್ಲಿ ಅಲ್ಲೇ ಬಾವಿ ಕೂಡ ಇದೆ. ವಾಪಿ ಅಂದರೆ ಬಾವಿ, ಅದು ಜ್ಞಾನವಾಪಿ, ಅದು ಪವಿತ್ರವಾದ್ದು. ಇವೆಲ್ಲದನ್ನು ಕೂಡ ಸ್ವತಃ ನೋಡಿದ್ದೀನಿ. ಅಲ್ಲಿ ಯಾವ ಗೊಂದಲಕ್ಕೂ ಅವಕಾಶವೇ ಇಲ್ಲ ಅಲ್ಲಿ. ಕರೆಕ್ಟ್.
ಇದಕ್ಕೂ ಕೂಡ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾ ಅಂತ ಆಶ್ಚರ್ಯ ಪಡೋ ರೀತಿ ಇದೆ. ಹೌದು. ಆದರೆ ನ್ಯಾಯಾಂಗ ಒಪ್ಪುವಂಥದ್ದು, ನ್ಯಾಯಾಧೀಶರು ಪರಿಗಣಿಸುವಂಥದ್ದೇನಿದ್ರು ಕೂಡ ಸಾಕ್ಷ್ಯಾಧಾರಗಳನ್ನು. ಎರಡನೇ ಆಯಾಮದೊಂದು ನಾನು ಹೇಳ್ತೀನಿ. ಹೇಳಿ. ಏನು ಅಂತ ಹೇಳಿದ್ರೆ, ಇಸ್ಲಾಮಿನ ಸಾಕ್ಷ್ಯ ಏನು ಹೇಳುತ್ತೆ? ಇಸ್ಲಾಮಿನ ಡಾಕ್ಟ್ರಿನ್ಗೆ ಅನುಗುಣವಾಗಿ ಕಾಫಿರರ ಎಲ್ಲ ದೇವಾಲಯಗಳನ್ನು ನಾಶ ಮಾಡಿದ್ರು. ಇದು ಅನೇಕ ಸಾವಿರ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದನ್ನು ಸ್ವತಃ ಇಸ್ಲಾಮಿನ ಇತಿಹಾಸಕಾರರೇ ದಾಖಲೆ ಮಾಡಿದ್ದಾರೆ. ಇದನ್ನು ಓಕೆ. ಔರಂಗಜೇಬ್ ಬಗ್ಗೆ ನಮಗೆ ಸಾಕಷ್ಟು ಗೊತ್ತಿದೆ. ಔರಂಗಜೇಬ್ ಯಾವ ರೀತಿ ರಾಜ್ಯ ಆಳದ, ಯಾವ ರೀತಿ ಅವನು ಇಸ್ಲಾಮಿಗೆ ನಿಷ್ಠನಾಗಿದ್ದ ಹಾಗೆ ಅಂತ, ಇಸ್ಲಾಮಿನ ಡಾಕ್ಟ್ರಿನ್ಗೆ ಅನುಗುಣವಾಗಿಯೇ ಸಾವಿರಾರು ದೇವಾಲಯಗಳನ್ನು ಅವನು ನಾಶ ಮಾಡಿದ ಹಾಗೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಔರಂಗಜೇಬಿನ ಒಂದು ಇತಿಹಾಸ ಇದೆ, ಜೀವನ ಗಾಥೆ ಅಂತ ಹೇಳಬಹುದು. ಅದನ್ನು ಔರಂಗಜೇಬನ ಮರಣಾನಂತರ ಅಲ್ಲೇನೇನೋ ಅವರಿಗೆ ಲಭ್ಯ ಇತ್ತೋ ಆ ದಾಖಲೆಗಳ ಆಧಾರದ ಮೇಲೆ ಸಾಕಿ ಮುಸ್ತಾದ್ ಖಾನ್ ಅಂತ ಅವನು ಮಾಸೀರೆ ಆಲಂಗೀರಿ ಅಂತ ಅಂದ್ಬಿಟ್ಟು ಒಂದು ಕೃತಿ ರಚನೆ ಮಾಡಿದ. ಹೌದು. ಅದರಲ್ಲಿ ಔರಂಗಜೇಬಿನ ಪೂರ್ಣ ಇತಿಹಾಸನೇ ಇದೆ. ಹೌದು. ಅವನು ಆಸ್ಥಾನ ಇತಿಹಾಸಕಾರ. ಅವನು ಸಾಕಿ. ಕರೆಕ್ಟ್. ಮಾಸೀರೆ ಆಲಂಗೀರಿ ಅಂದ್ರೆ ಏನು? ಆಲಂಗೀರ್ ಅಂತ ಹೇಳಿದ್ರೆ ವಿಶ್ವ ವಿಜೇತ ಅಂತ. ಅವನ ಒಂದು ಜೀವನಗಾಥೆ, ಅವನ ಧ್ಯೇಯ ಏನಿತ್ತು ಅದೇನು ಮಾಡದ ಹಾಗೆ ಅಂತ. ಆ ಕೃತಿನ ಒಂದು ರೀತಿ ಔರಂಗಜೇಬನ ಬಯೋಗ್ರಫಿ ಇದ್ದ ಹಾಗೆ. ಹೌದು. ಓಕೆ. ಪರ್ಷಿಯನ್ ಭಾಷೆಯಿಂದ ಇಂಗ್ಲಿಷಿಗೆ ಬಹಳ ದೊಡ್ಡ ಇತಿಹಾಸಕಾರರು ಜದುನಾಥ್ ಸರ್ಕಾರ್ ಅಂತ ಅವ್ರು ಅನುವಾದ ಮಾಡಿದ್ದಾರೆ. ತುಂಬಾ ಹಿಂದೆನೆ, 77 ವರ್ಷ ಆಯಿತು. 1947ರಲ್ಲಿ ಅದು ಪ್ರಕಟ ಆಗಿದೆ. ಓಕೆ. ಅದರ ಒಂದು ಸಾಲನ್ನು ನಾನು ಉಲ್ಲೇಖ ಮಾಡಿದೆ, ದಯಮಾಡಿ. ಜದುನಾಥ್ ಸರ್ಕಾರ್ ಅವರದ್ದು, ವಾರಣಾಸಿ, ಉತ್ತರ ಪ್ರದೇಶ, 1669ರಲ್ಲಿ ಈ ಧ್ವಂಸ ಆಗಿದ್ದು. ಕರೆಕ್ಟ್. ಅವರ ಆಸ್ಥಾನದ ದಾಖಲೆಗಳ ಪ್ರಕಾರ ಹೇಳುವಂಥದ್ದು, ಇಟ್ ವಾಸ್ ರಿಪೋರ್ಟೆಡ್ ದಟ್ ಅಕಾರ್ಡಿಂಗ್ ಟು ದಿ ಎಂಪರರ್ಸ್ ಕಮಾಂಡ್, ಅವನೇನು ಔರಂಗಜೇಬ್ ಇದ್ದ ಅವನ ಆಜ್ಞೆ ಮೇರೆಗೆ ಹಿಸ್ ಆಫೀಸರ್ಸ್ ಹ್ಯಾಡ್ ಡೆಮಾಲಿಷ್ಡ್ ದಿ ಟೆಂಪಲ್ ಆಫ್ ವಿಶ್ವನಾಥ್ ಅಟ್ ಕಾಶಿ. ಕರೆಕ್ಟ್. ಸ್ಪಷ್ಟವಾಗೇ ಇದೆ ಇದು. ಅದು ನಾವು ನೀವು ಹೇಳ್ತಿರೋದಲ್ಲ, ಯಾವುದೋ ಹಿಂದೂ ಧರ್ಮಗ್ರಂಥ ಹೇಳ್ತಿರೋದಲ್ಲ, ಅಥವಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಹೇಳ್ತಿರೋದಲ್ಲ. ಅವರೇ ಬರ್ಕೊಂಡಿರುವ ಮೂಲ ಮೂಲ ಇಸ್ಲಾಮಿನಲ್ಲಿರುವ ಮಸೀರೆ ಆಲಂಗಿರಿ ಹೇಳ್ತಾ ಇರೋದು, ಆತನ ಬಗ್ಗೆ ಇರುವ ಬಯೋಗ್ರಫಿಯಲ್ಲಿ ಉಲ್ಲೇಖ ಆಗಿರೋದು ಅಂತ ಹೇಳ್ತಾ ಇರೋದು. ಮತ್ತು ಅವೆಲ್ಲದೂ ಕೂಡ ಆ ದಾಖಲೆಗಳು ಅವೈಲಬಲ್ ಇದೆ. ಟ್ರೂ. ಇದರಲ್ಲಿ ಯಾವ ಒಂದು ರಹಸ್ಯ ಏನಿಲ್ಲ. ಟ್ರೂ. ಹಾಗಾಗಿ ಇದಕ್ಕೆ ಇನ್ನೂ ಹೆಚ್ಚಿನ ಆಯಾಮ ಏನಿಲ್ಲ. ಅವನು ನಾಶ ಮಾಡದ, ಅದಕ್ಕೆ ಮೇಲ್ನೋಟಕ್ಕೇನೆ ಯಾವುದನ್ನು ನಾವು ಮೇಲ್ನೋಟದಲ್ಲಿ ಕಾಣುತ್ತೀವೋ ಅದಷ್ಟು ಗೊತ್ತಾಗುತ್ತೆ ಇದು ಯಾವ ರೀತಿ ದೇವಸ್ಥಾನ ಆಗಿತ್ತು, ಈಗ ಅದು ಒಡೆದು ಮಸೀದಿ ಮಾಡಿದ್ದಾರೆ ಹಾಗೆ ಅಂತ ಗೊತ್ತಾಗುತ್ತೆ. ಅದು ಆದರೂ ಕೂಡ ಈ ದಾಖಲೆಯನ್ನ ಕೊಡಬೇಕಾಗತ್ತೆ, ಕೊಟ್ಟಿದ್ದಾರೆ. ಅದೇ 1669ರಲ್ಲಿ ಎಲ್ಲರೂ 17ನೇ ಶತಮಾನ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಅದು 16ನೇ ಶತಮಾನದ ಆಲ್ಮೋಸ್ಟ್ ಇನ್ನೂ ಕೆಲವು ವರ್ಷಗಳಿದ್ದಂಥ. ಹೌದು. ಆ ಸಂದರ್ಭದಲ್ಲಿ 1669ನಲ್ಲಿ ಕೇವಲ ಕಾಶಿ ವಿಶ್ವನಾಥ ಅಲ್ಲ, ಅದೇ ಮಸೀರಿ ಆಲಂಗಿರಿಯಲ್ಲಿ ಬರೆದಿದ್ದಾರೆ, ಆತ ಮಥುರಾವನ್ನು ಕೂಡ ನಾಶಪಡಿಸುವುದಕ್ಕೆ ಆದೇಶ ಹೊರಡಿಸಿದ. ಮಥುರಾದಲ್ಲಿ ಕೇಶವದೇವ ದೇವಾಲಯ ಅಂತ ಇತ್ತು. ಹೌದು. ಬಹಳ ಅದ್ಭುತವಾಗಿತ್ತು. ಹೌದು. ಅದನ್ನ ಔರಂಗಜೇಬನ ಆಜ್ಞೆಯ ಮೇರೆಗೆನೆ ಅವನ ಕಮಾಂಡರ್ಸ್ ಯಾರಿದ್ರು, ಸೇನಾಧಿಕಾರಿಗಳು ಯಾರಿದ್ರು, ಅವರು ಅದನ್ನ ಧ್ವಂಸ ಮಾಡಿ ಅವರೊಂದು ವರದಿ ಸಲ್ಲಿಸ್ತಾರೆ. ಈ ರೀತಿ ನಾವು ಇಂಥ ದೇವಾಲಯಗಳನ್ನ ನಾಶ ಮಾಡಿದ್ವಿ ಅಂತ. ಓಕೆ. ಆ ಎಲ್ಲದಕ್ಕೂ ಕೂಡ ಹಿಜ್ರಿ ತಾರೀಖಿನ ಒಂದು ಉಲ್ಲೇಖ ಕೂಡ ಇದೆ. ಓಕೆ. ಯಾವ ಗೊಂದಲನೂ ಇಲ್ಲ ಅಲ್ಲಿ. ರೈಟ್. ಮತ್ತು ಅವರೆಲ್ಲರಿಗೂ ಕೂಡ ಔರಂಗಜೇಬನ ಆಸ್ಥಾನದಲ್ಲಿ ಅವರಿಗೆ ಬಹುಮಾನಗಳನ್ನು ಕೊಡಲಾಗುತ್ತೆ, ಬಡ್ತಿ ಕೊಡಲಾಗುತ್ತೆ, ಮತ್ತೆ ಎಲ್ಲ ಆಸ್ಥಾನದಲ್ಲಿ ಎಲ್ಲರೂ ಕೂಡ ಚಪ್ಪಾಳೆ ತಟ್ತಾರೆ, ಇವರು ಮಾಡಿರೋ ಒಂದು ಸಾಧನೆ ಹಾಗೆ ಅಂತ. ಮಾತಾಡ್ತೀನಿ ಮಂಜುನಾಥ್ ಸರ್. ಮೂಲತಃ ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ 1669 ಮಾತ್ರ ಅಲ್ಲ ಈ ಔರಂಗಜೇಬ, ಇವನೊಬ್ಬ ಮಾತ್ರ ಅಲ್ಲ ಇದನ್ನ ಡೆಮಾಲಿಷ್ ಮಾಡಿದ್ದು.
1194, ಅದರ ಜೊತೆಗೆ 1236 ರಜಿಯಾ ಸುಲ್ತಾನ, ಅದಕ್ಕಿಂತ ಮುಂಚೆ ಕುತುಬ್ದೀನ್ ಐಬಕ್ಕು ನಾಶದ ಮೇಲೆ ನಾಶವನ್ನ ಇದೇ ದೇವಸ್ಥಾನವನ್ನ ಮಾಡ್ಕೊಂಡು ಬಂದ್ರು. ಅದಾದ ನಂತರದಲ್ಲಿ ಅನೇಕ ಜನ ಹಿಂದೂಗಳು, ಅನೇಕ ಜನ ಭಕ್ತರು ಏನ್ರ ನಾಶ ಮಾಡ್ತೀರೇನ್ರೋ ಅಂದ್ಬಿಟ್ಟು ಇಡೀ ಕಾಶಿಯನ್ನ ದೇವರ ಪಟ್ಟಣವಾಗಿ ನಿರ್ಮಾಣ ಮಾಡುವುದಕ್ಕೆ ಅನೇಕ ದೇವಸ್ಥಾನಗಳನ್ನ, ಅನೇಕ ಶ್ರೈನ್ಸ್ನ, ಅನೇಕ ಟೆಂಪಲ್ಸ್ನ ಅವರು ಕಟ್ತಾ ಹೋದ್ರು. 1669 ನಲ್ಲಿ ಮತ್ತೆ ಔರಂಗಜೇಬ ಇದನ್ನ ಡಮಾಲಿಷ್ ಮಾಡುವುದಕ್ಕೆ ಸ್ಪಷ್ಟವಾಗಿ ನಿರ್ದೇಶನವನ್ನ ಕೊಡ್ತಾನೆ. ಕಾರಣ ಏನು ಗೊತ್ತಾ? ನೀವೊಂದು ಕಾರಣ ಕೇಳ್ಬೋದು, ಯಾಕೆ ಈ ರೀತಿ ಹಿಂದೂಗಳ ದೇವಸ್ಥಾನವನ್ನ, ಆಸ್ಥೆಯ ಶ್ರದ್ಧಾ ಕೇಂದ್ರಗಳನ್ನ ಡಮಾಲಿಷ್ ಮಾಡೋದಕ್ಕೆ ಈ ರಾಜರು ಅಂತ ಕರೆಸ್ಕೊಳ್ತಾ ಇದ್ದಂಥವ್ರು ಆದೇಶ ಕೊಟ್ಟರು ಅಂತಂದ್ರೆ, ಹಿಂದೂಗಳು ನೋವು ಪಡಲಿ, ಅಯ್ಯೋ ನಮ್ಮ ದೇವಸ್ಥಾನ ನಾಶ ಆಯ್ತಲ್ಲ ಅಂತ ನೋವು ಪಡಲಿ, ನಾವು ವಿಕೃತ ಆನಂದವನ್ನು ಅನುಭವಿಸೋಣ ಅನ್ನುವ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ರು ಅನ್ನೋದು ಕೂಡ ನಾನು ಹೇಳ್ತಾ ಇಲ್ಲ ಸರ್, ಇತಿಹಾಸದ ಪುಟಗಳು ಹೇಳ್ತಾ ಇದ್ದಾವೆ. ಇವತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನೇ ಹೇಳ್ತಾ ಇದೆ. ಇದೇ ಫೋಟೋ ನಾನು 536 ಪುಟಗಳದ್ದು ಗಮನಿಸ್ತಾ ಇದ್ದೆ. ಅಲ್ಲಿ 8 ಶಿವಲಿಂಗಗಳು, 2 ನಂದಿ, ಇನ್ನೂ ಹಲವು ಫೋಟೋ, ಅದರಲ್ಲಿ ಕ್ರಾಕೊಡೈಲ್, ಮೊಸಳೆಯ ಒಂದು ಸ್ಪಷ್ಟವಾದ ಆರ್ಕಿಟೆಕ್ಚರ್ ಇರುವ, ಸ್ಕಲ್ಪ್ಚರ್ ಇರುವಂಥ ಫೋಟೋ ಕೂಡ ನಾನು ಗಮನಿಸಿದ್ದೇನೆ. ಅದನ್ನು ನಾನು ಓದಬೇಕು ಅಂದರೆ ಬಹುಶಃ 1 ವಾರದ ಕಾಲಾವಕಾಶವಾದರೂ ಬೇಕು. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಇನ್ನೊಂದು ವಿಷಯ ನಿಮಗೆ ಹೇಳ್ಬಿಡ್ತೇನೆ. ಏನು ಗೊತ್ತಾ? ಭಾಳ ಕ್ವಿಕ್ಕಾಗಿ ಹೇಳ್ಬಿಡ್ತೇನೆ. ಅಫ್ಕೋರ್ಸ್ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು, ಭಾರತ ಆಯಿತು. ಅದಕ್ಕಿಂತ ಮುಂಚೆ ಜಂಬೂ ದ್ವೀಪೆ, ಭರತವರ್ಷೆ, ಭರತಖಂಡೆ ಅಂತ ನಾವೆಲ್ಲ ಭಾರತವೇ, ಈ ಪರಿಕಲ್ಪನೆಯೇ ಭಾರತವೇ. ಅಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನು ಹಿಸ್ಟ್ರಿ ಓದ್ತಾ ಇದ್ದಾಗ ಗಮನಿಸಿದಾಗ, ಬಂಗಾಳದ ಒಬ್ಬ ಸೇನಾ ರೂಲರ್, ಅವನು ಏನು ಮಾಡ್ತಾನೆ, ವಿಶ್ವರೂಪ ಅಂತ ಆತನ ಹೆಸರು. ಆತನ ಹತ್ರ ದುಡ್ಡಿರೋದಿಲ್ಲ ಅಷ್ಟೊಂದು. ಅಯ್ಯೋ ಕಾಶಿ ದೇವಸ್ಥಾನಕ್ಕೆ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಅವನಿಗೆ ಬಹಳ ನೋವು ಉಂಟಾಗುತ್ತೆ. ಅವನು ಏನು ಮಾಡ್ತಾನೆ ಆ ಸಂದರ್ಭದಲ್ಲಿ, ನಾನು ಕಾಶಿ ದೇವಸ್ಥಾನ ಕಟ್ಸೋಕ್ಕಾಗದೇ ಇರ್ಬೋದು, ಆದರೆ ಧ್ವಂಸವಾಗಿರುವ ಕಾಶಿ ದೇವಸ್ಥಾನದ ಕುರುಹಾಗಿ ನಾನು ಒಂದು ಪಿಲ್ಲರ್ ನೆಡ್ತೀನಿ ಅಂತ ಕಾಶಿ ಸಿಟಿಗೆ ಹೋಗಿ ಒಂದು ಪಿಲ್ಲರ್ ನೆಡ್ತಾನೆ. 13ನೇ ಶತಮಾನದಲ್ಲಿ ಗುಜರಾತ್ನ ಒಬ್ಬ ಬಿಸ್ನೆಸ್ ಮೆನ್ನು, ವಾಸ್ತುಪಾಲ ಅಂತ ಆತನ ಹೆಸರು. 13ನೇ ಶತಮಾನ ಮಾತಾಡ್ತಾ ಇರೋದು, 13th ಸೆಂಚುರಿ. ನಾವಿವಾಗಿರೋದು 21st ಸೆಂಚುರಿಯಲ್ಲಿ. 13ನೇ ಶತಮಾನದಲ್ಲಿ ಕಾಶಿ ದೇವಸ್ಥಾನಕ್ಕೆ ವಾಸ್ತುಪಾಲ ಅನ್ನುವ ಗುಜರಾತಿನ ಒಬ್ಬ ಉದ್ಯಮಿ 1 ಲಕ್ಷ ರೂಪಾಯಿಗಳನ್ನು ಕೊಡುಗೆಯಾಗಿ ದಾನವಾಗಿ ಕೊಡ್ತಾನೆ. ಅಂದ್ರೆ ಆಸ್ಥೆ ಮತ್ತು ಶ್ರದ್ಧೆ ಯಾವಾಗಿಂದ ಇದೆ? ಇವಾಗಿಂದ, ನೆನ್ನೆಯಿಂದ, ಮೊನ್ನೆಯಿಂದ ಅಲ್ಲ. ನಾವು ಯಾರು ಬಹುಶಃ ಕೊಂಡು ಕೂಡ ಬಿಟ್ಟಿರಲಿಲ್ಲ ಅಲ್ಲ. ನಮಗೆ ಬದುಕಿನ ಬಗ್ಗೆ ಪರಿಕಲ್ಪನೆಗಳು ಇರಲಿಲ್ಲ, ನಾವು ಅಣುರೇಣುವಿನಲ್ಲೂ ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಆ ಸಂದರ್ಭದಿಂದಲೂ ಕೂಡ ಈ ಕಾಶಿ ದೇವಸ್ಥಾನಕ್ಕೋಸ್ಕರ, ಮಥುರಾಕ್ಕೋಸ್ಕರ, ಅಯೋಧ್ಯೆಗೋಸ್ಕರ ಹೋರಾಟ ನಡೆದುಕೊಂಡು ಬರ್ತಾನೆ ಇದೆ. ಮೌಲಾನಾ ಶಾ ಅವ್ರನ್ನ ನಾನು ಈಗ ಸಂಪರ್ಕಕ್ಕೆ ತೆಗೆದುಕೊಳ್ತೇನೆ, ಆಮೇಲೆ ಕೇಶವ ಸರ್ಗೆ ಬರ್ತೇನೆ, ಆಮೇಲೆ ನಾನು ಶಲ್ವಪಿಳ್ಳಿ ಅಯ್ಯಂಗಾರ್ ಸರ್ಗೆ ಬರ್ತೇನೆ. ನಾನು ಇವಾಗ ಮೌಲಾನಾ ಶಾ ಅವರೇ, ತಾವು ಈಗೆಲ್ಲ ಸ್ಪಷ್ಟ ಆಗ್ತಾ ಇದೆ, ಈ 3 ಡೋಮ್ಗಳನ್ನ ಸೂಪರ್ ಇಂಪೋಸ್ ಮಾಡಿದ್ರು ಹಿಂದೂ ದೇವಸ್ಥಾನದ ಮೇಲೆ ಅನ್ನೋದು ಬಹಳ ಸ್ಪಷ್ಟ ಆಗಿ ಉಲ್ಲೇಖ ಆಗ್ತಾ ಇದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ನಲ್ಲಿ. ತಾವು ಇದನ್ನ ಹೇಗೆ ಸ್ವೀಕರಿಸ್ತೀರಿ? ತಾವು ಇದನ್ನ ಹೇಗೆ ಉಲ್ಲೇಖ ಮಾಡ್ತೀರಿ? ವಾಟ್ಸ್ ಯುವರ್ ಟೇಕ್ ಆನ್ ದಿಸ್ ಮೌಲಾನಾ ಶಾ ಅವರೇ? ಹಲೋ, ಕೇಳಿಸ್ತಾ ಉಂಟಾ ಚಂದ್ರನ್ ಅವರೇ? ಕೇಳಿಸ್ತಾ ಇದೆಯಾ? ಸ್ಪಷ್ಟ ಕೇಳಿಸ್ತಾ ಉಂಟು ಸರ್, ಹೇಳಿ. ಈಗ ಇತಿಹಾಸ ಅನ್ನೋದು ಒಂದು ನಾವು ತಿಳಿದ ಹಾಗೆ ಈಗ ಇವತ್ತು ನಿನ್ನೆದಲ್ಲ. ಇತಿಹಾಸ ಅನ್ನೋದು ಭಾರತದ ಮೇಲೆ ನಿರಂತರವಾದಂತಹ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಅಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಯಾವುದೆಲ್ಲ ಇತಿಹಾಸಗಳಾಗಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಭಾರತದ ಮೇಲೆ ಯಾವ ರೀತಿಯಲ್ಲೆಲ್ಲ ದಾಳಿ ಆಯ್ತು, ಯಾರೆಲ್ಲ ದಾಳಿ ಮಾಡಿದ್ರು, ಯಾವ್ದಕ್ಕಾಗೆಲ್ಲ ದಾಳಿ ಮಾಡಿದ್ರು, ಎಷ್ಟು ಆಕ್ರಮಣಗಳಾದವು ಭಾರತದ ಮೇಲೆ ಅನ್ನೋದು ಎಲ್ರಿಗೂ ಇತಿಹಾಸ ತಿಳಿದ ಎಲ್ರಿಗೂ ಕೂಡ ತಿಳಿದಂತಹ ವಿಷಯ. ಆವತ್ತಿನ ಕಾಲದಲ್ಲಿ ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕು, ಸಂವಿಧಾನ ಇರಲಿಲ್ಲ, ಇಲ್ಲಿ ಭಾರತಕ್ಕೆ ತನ್ನದೇ ಆದ ಕಾನೂನು ವ್ಯವಸ್ಥೆ ಇರಲಿಲ್ಲ. ಆ ಕಾಲದಲ್ಲಿ ಯಾವ ರಾಜ ಬಂದ ಆತನೇ ಇಲ್ಲಿ ಪ್ರಭುವಾಗಿದ್ದ, ಆತನದ್ದೇ ದರ್ಬಾರು, ಆತನದ್ದೇ ಆಡಳಿತ, ಆತನೇ ಆಡಳಿತಾಧಿಕಾರಿ, ಆತನದ್ದೇ ಕಾನೂನು. ಆತ ಏನು ಮಾಡ್ತಾನೆ ಅದು ಅವನ ಮನಸ್ಸಿಗೆ ಇಚ್ಛೆ ಬಂದಾಗಿ ಮಾಡುವಂತ ಒಂದು ವ್ಯವಸ್ಥೆ ಆ ಕಾಲದಲ್ಲಿತ್ತು. ಅದು ಬ್ರಿಟಿಷರ ಕಾಲದಲ್ಲಿತ್ತು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಮೊಘಲರು ಎಲ್ಲರ ಕಾಲದಲ್ಲೂ ನಡೆದಿದ್ದು ಇದುವೇ. ಅಂದ್ರೆ ಅವರು ಏನು ಮಾಡ್ತಾರೆ ಅದುವೇ ಕಾನೂನು. ಅವರು ಯಾವುದೇ ಮಂದಿರ ಹೊಡೆದ್ರು, ಸರಿ, ತಾವು ಏನ್ ಹೇಳಕ್ ಬಯಸ್ತಾ ಇದ್ದೀರಿ? ಆಯ್ತು, ಅವ್ರು ಏನ್ ಮಾಡ್ಕೊಂಡ್ರು ಅದು ಕಾನೂನು, ಸರಿ. ನಾನು ಪ್ರೀ ಇಂಡಿಪೆಂಡೆನ್ಸ್ ನ ವಿಚಾರದ ಬಗ್ಗೆಯೂ ಮಾತನಾಡ್ತಾನೆ, ಮೆಡೈವಲ್ ಏಜ್ದು ಮಾತನಾಡ್ತಾನೆ, ಮೈಥಾಲಜಿ ಮಾತನಾಡ್ತಾನೆ, ಹಿಸ್ಟ್ರಿ ಮಾತನಾಡ್ತೀನಿ, ಎಲ್ಲ ಮಾತನಾಡ್ತೀನಿ. ಓಕೆ, ಅವ್ರು ಏನ್ ಮಾಡ್ತಾ ಇದ್ರು ಸರಿ.
ನಮ್ಮಲ್ಲೂ ಅನೇಕ ಜನ ರಾಜರು ಅವ್ರು ಮಾಡ್ತಾ ಇದ್ನೆಲ್ಲ ನೋಡಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ರಾಣಿ ಅಬ್ಬಕ್ಕನಂತವ್ರು, ಮಾರ್ತಾಂಡವರ್ಮನಂತವ್ರು ಈ 100 ಜನ ಪ್ರತಿರೋಧ ಒಡ್ಡಿದ್ದಾರೆ, ಹೊಡೆದು ಆಚೆಗೆ ಹಾಕಿದ್ದಾರೆ. ಮತ್ತು 500 ವರ್ಷಗಳ ಕಾಲ ಅವ್ರು ಯಾರು ಬರದಂತೆ ತಡೆದು ಕೂಡ ಇದ್ದಾರೆ. ಅದು ನಮ್ಮ ಭಾರತದ ಹೆಮ್ಮೆ. ಈಗ ಕಾಶಿ ವಿಶ್ವನಾಥೇಶ್ವರನ ವಿಷಯದಲ್ಲಿ ನಾವು ಏನ್ ಹೇಳಕ್ ಬಯಸ್ತಾ ಇದ್ದೀರಿ? ಕಮ್ ಟು ದಿ ಪಾಯಿಂಟ್ ಪ್ಲೀಸ್. ನಿಮಿಷ ನಾನು ಹೇಳ್ತೀನಿ ಕೇಳಿ, ಆಮೇಲೆ ನೀವು ಮಾತನಾಡಿ. ಅಲ್ಲ ವಿಷಯಕ್ಕೆ ಬನ್ನಿ ದಯಮಾಡಿ, ಯಾಕಂದ್ರೆ ಬಹಳ ಜನ ಗಣ್ಯಮಾನ್ಯರಿದ್ದಾರೆ, ತಾವು ಕೂಡ ಬಹಳ ಹಿರಿಯರಿದ್ದೀರಿ. ಆ ಕಾರಣಕ್ಕೋಸ್ಕರ ನಾವು ವಿಷಯಕ್ಕೆ ಬಂದ್ಬಿಡೋಣ ಅಂತ ಪ್ಲೀಸ್. ಈಗ ಆ ಕಾಲದಲ್ಲಿ ನಡೆದಂತ ಆ ಘಟನೆಗಳು ಈಗ ನಡೆದು 300-400 ವರ್ಷಗಳ ಸಮಯ ಕಾಲ ಕಳೀತು. ಸ್ವಾತಂತ್ರ್ಯ ಪಡ್ಕೊಂಡೆವು. ಸ್ವಾತಂತ್ರ್ಯ ನಂತರದಲ್ಲಿ 1947 ನಂತರ ಆದಂತಹ ಘಟನೆಗಳು ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಆದಂತಹ ಯಾವ ಕಾಲದಲ್ಲಿ ನಡೆದಿದ್ದು ಘಟನೆಗಳು ಹೌದಾ ಮರಳಿಸಬಾರದು ಎನ್ನುವಂತ ಸುಪ್ರೀಂ ಬೀಟ್ ಅರೌಂಡ್ ದಿ ಬುಷ್. ಮೌಲಾನಾ ಶಾ ಅವರೇ ದಯಮಾಡಿ, ಮೌಲಾನಾ ಶಾ ಅವರೇ ತಾವು ಕೊಂಕಣ ಸುತ್ತಿ ಮೈಲಾರಕ್ಕೂ ಬರೋದಿಲ್ಲ. ತಾವು ಕೊಂಕಣ ಸುತ್ತಿ ಕೊಂಕಣದಲ್ಲೇ ಇದ್ದಂಗೆ ಮಾಡಬೇಡಿ ದಯಮಾಡಿ ಪ್ಲೀಸ್. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಇವಾಗ ಆರ್ಕಿಯಾಲಜಿಕಲ್ ಸರ್ವೆ ಹೇಳ್ತಾ ಇರುವ ರಿಪೋರ್ಟ್ ಅನ್ನ ತಾವು ಸ್ವೀಕರಿಸಲು ಸಿದ್ಧರಿದ್ದೀರಾ? ಯಾಕೆಂದ್ರೆ ಹಿಂದೂಗಳು 1810ನೇ ಇಸ್ವಿಯಿಂದ ಈ ವಿಷಯವನ್ನ ನ್ಯಾಯಪೀಠದ ಮೂಲಕವೇ, ನ್ಯಾಯ ಮಾರ್ಗದ ಮೂಲಕವೇ, ಇನ್ಫ್ಯಾಕ್ಟ್ ಬ್ರಿಟಿಷ್ ಕೋರ್ಟ್ಗಳು ಕೂಡ ಇದ್ರ ಬಗ್ಗೆ 100 ತಕರಾರುಗಳನ್ನ ತೆಗೆದಿದ್ದಾವೆ. ನಾನು ಅದನ್ನು ಉಲ್ಲೇಖ ಮಾಡ್ತೀನಿ. 1930s 1935 ಯಾವ ಉಲ್ಲೇಖನೂ ಮಾಡ್ತೀನಿ. ತಾವು ಇದನ್ನು ಒಪ್ಪಿಸಿದ್ದರಿದ್ದೀರಾ? ಅಲ್ಲಿ ಏನಾಗಿದೆ, ಅಲ್ಲಿ ಯಾವ ರೀತಿ ಕುರುಹುಗಳು ಸಿಕ್ಕಿದೆ, ಯಾವ ರೀತಿ ಸಾಕ್ಷ್ಯಗಳು ಸಿಕ್ಕಿದೆ, ಯಾವ ಆಧಾರದಲ್ಲಿ ಅಲ್ಲಿ ಪುರಾತತ್ವ ಇಲಾಖೆಗೆ ಮಾಹಿತಿಗಳು ಸಿಕ್ಕಿದೆ, ಅಲ್ಲಿ ಹೋದವರ ಅಧಿಕಾರಿಗಳು ಯಾವ ರೀತಿ ಮಾಹಿತಿ ತಮ್ಮ ಪ್ರಕಾರ ಅದು ಇನ್ನೂ ಮಸೀದಿ ಅಂತಿರೋ? ತಮ್ಮ ಪ್ರಕಾರ ಅದು ಮಸೀದಿ ಅಂತಿರೋ? ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಿರೋ ರಿಪೋರ್ಟ್ ಸುಳ್ಳು ಅಂತಿರೋ? ಈ ರಿಪೋರ್ಟ್ ಅನ್ನ ಕೋರ್ಟ್ ನಲ್ಲಿ ಕೊಡ್ತಾರೆ, ಕೋರ್ಟ್ ತೀರ್ಮಾನ ಮಾಡ್ಲಿ. ಆಯ್ತು ಸರ್, ಕೋರ್ಟ್ ನಲ್ಲಿ ಕೊಡ್ತಾರೆ, ಕೋರ್ಟ್ ತೀರ್ಮಾನ ಮಾಡಿ, ನೀವು ತೀರ್ಮಾನ ಮಾಡಿ ಅಂತ ಇಲ್ಲ. ಬಟ್ ತಮ್ಮ ಅಭಿಪ್ರಾಯ ಏನು? ತಾವು ಇದನ್ನ ಮಸೀದಿ ಅಂತಿರೋ ಏನಂತೀರಿ? ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಂತ ದೊಡ್ಡ ಇಲಾಖೆ. ನೀವು ನಿಮ್ಮ KK ಮಹಮೂದ್ರನ್ನೇ ಒಪ್ಕೊಳ್ಳಿಲ್ಲ, ಇದನ್ನ ಒಪ್ಕೊಳ್ತೀರಾ? ಅಲ್ಲ, ನೀವು ರಾಮಲಲ್ಲಾ ವಿಷಯದಲ್ಲಿ ನಿಮ್ಮ KK ಮಹಮೂದನ್ನೇ ನೀವು ಒಪ್ಕೊಂಡಿಲ್ಲ, ನಿಮ್ಮ KK ಮಹಮೂದ್ ಅವ್ರನ್ನೇ ನೀವು ದೂರ ಇಟ್ಟಿದ್ದೀರಿ. ಆಯ್ತಾ? ನೀವು ಇದನ್ನು ಒಪ್ಪಿಕೊಳ್ತೀರಾ ಸರ್? ಅಲ್ಲ ಸರ್, ವಿತ್ತಂಡವಾದ ಬೇಡ, ದಯಮಾಡಿ ವಿತ್ತಂಡವಾದ ಬೇಡ ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಈ ರಿಪೋರ್ಟ್ ನ ಬಗ್ಗೆ ತಾವು ತಮ್ಮ ವಾದದ ಪ್ರಕಾರ ಈ ಮಸೀದಿಯೇ ಇದ್ದಿದ್ದು ಅಂತಾನಾ? ಮಸೀದಿಯೇ ಇದ್ದಿದ್ದಾದ್ರೆ ಅಲ್ಲಿ ಶಂಖಚಕ್ರ ಗದೆಗಳು ಹೇಗೆ ಬಂತು, ಬೆಲ್ಸ್ ಹೇಗೆ ಬಂತು, ಅಲ್ಲಿ ಶಿವಲಿಂಗ ಹೇಗೆ ಬಂತು, ಸ್ವಯಂಭೂಲಿಂಗ ಹೇಗೆ ಬಂತು, ಸ್ಕಲ್ಪ್ಚರ್ ಹೇಗೆ ಬಂತು, ಗಣೇಶ ವಿಗ್ರಹ ಹೇಗೆ ಬಂತು, ಅಲ್ಲಿ ಕ್ರೊಕೊಡೈಲ್ ಹೇಗೆ ಬಂತು? ನಿಮ್ಮ ಮಸೀದಿಯಲ್ಲಿ ಅವುಗಳಿಗೆಲ್ಲ ಏನ್ ಕೆಲಸ? ಇಲ್ಲಿ ಮಸೀದಿ ಮಂದಿರ ಕೆಡವೆ ಮಸೀದಿ ಕಟ್ಟಿದ್ದಾರಾ ಅಥವಾ ಬೇರೆ ಏನಾಗಿದೆಯಾ ಅನ್ನೋ ತೀರ್ಮಾನ ಮಾಡಿ. ಬೇರೆ ಏನಾಗಿರ್ಬೋದು ನಿಮ್ ಪ್ರಕಾರ? ಅಲ್ಲ, ನೀವ್ ಹೇಳ್ತಿರೋದು ಅದೇ, ನಮ್ಮ ಮಸೀದಿಯೇ ಮುಂಚೆ ಇತ್ತು, ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದಲ್ಲ ಅಂತ. 100 ಆರ್ಟಿಫ್ಯಾಕ್ಟ್ ಗಳನ್ನು ಕೊಡಬಲ್ಲೆ, ಸಾವಿರಾರು ಪುರಾವೆಗಳನ್ನ ಕೊಡಬಲ್ಲೆ. ನಾವು ಮಾಡುವಂತ ವಾದ ಅದು ಖಂಡಿತವಾಗಿ ಹೇಳ್ತೀನಿ ಕೇಳಿ. 1994ರಲ್ಲಿ ಮೊದಲ ಸಲ ಇದೇ ದೇವಸ್ಥಾನವನ್ನ ನಾಶಪಡಿಸಲಾಯಿತು. 1236ರಲ್ಲಿ ಮತ್ತೆ ನಾಶಪಡಿಸಲಾಯಿತು. ಅದಾದ್ಮೇಲೆ 1580ರಲ್ಲಿ ನಾರಾಯಣ್ ಭಟ್ ಅನ್ನುವ ಮಹಾರಾಷ್ಟ್ರದ ಗಣ್ಯಮಾನ್ಯರೊಬ್ಬರು ಅಷ್ಟಮಂಟಪ ಅನ್ನುವ ಹೆಸರಿನಲ್ಲಿ ದೇವಸ್ಥಾನವನ್ನ ಮತ್ತೆ ನಿರ್ಮಾಣ ಮಾಡ್ತಾರೆ. ಅವರ ಮೊಮ್ಮಗ ಗಾಗಾ ಭಟ್ ಅನ್ನುವ ಮನುಷ್ಯ ಇದನ್ನ ಮತ್ತೆ ಮುಂದುವರಿಸಿಕೊಂಡು ಬರ್ತಾನೆ. ಮೊನ್ನೆ ದೀಕ್ಷಿತರು ರಾಮಲಲ್ಲಾ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡ್ರಲ್ಲ, ಅವರೂ ಕೂಡ ಅದೇ ವಂಶಕ್ಕೆ ಸೇರಿದವರು. ಅವ್ರನ್ನ ಕೇಳಿ ನಿಮ್ಗೆ ಗೊತ್ತಾಗತ್ತೆ. ಈಗ ನೋಡಿ ಏನ್ ಹೇಳ್ತಾ ಇದ್ದೀರಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಯ್ತು ಸರ್, ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ, ನಾನು ಮತ್ತೆ ಮಾತಾಡಿಸ್ತೀನಿ ಸರ್. ಶೈಲಪಿಳ್ಳ ಅಯ್ಯಂಗಾರ್ರೆ, ತಾವು ಶಾಸ್ತ್ರೀಯವಾಗಿ ಇದನ್ನ ಹೇಗೆ ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿ ಉಲ್ಲೇಖ ಮಾಡಕ್ ಬಯಸ್ತೀರಿ? ಮೊದಲಿಗೆ ಕ್ಷಮೆ ಕೇಳ್ತೀನಿ, ಬಹಳ ಹೊತ್ತು ನಾನು ನಿಮ್ಮನ್ನ ಮಾತಾಡ್ಸಕ್ಕಾಗ್ಲಿಲ್ಲ, ದಯಮಾಡಿ ತಾವು ಕ್ಷಮಿಸಬೇಕು. ಬಹಳ ಜನ ಗಣ್ಯರಿದ್ದರಿಂದ ಮಾತಾಡ್ಸಕ್ಕಾಗ್ಲಿಲ್ಲ. ಈ ಶಿವನ ದೇವಸ್ಥಾನದಲ್ಲಿ, ವಿಶ್ವನಾಥನ ದೇವಸ್ಥಾನದಲ್ಲಿ ಈ ಎಲ್ಲ ಕುರುಹುಗಳು ಶಾಸ್ತ್ರೀಯವಾಗಿ ಮತ್ತು ಮೌಲ್ಯಯುತವಾಗಿ ಯಾವ ರೀತಿ ನಮಗೆ ಕುರುಹುಗಳನ್ನು ಕೊಡ್ತವೆ, ಏನ್ ಹೇಳ್ತವೆ ಗುರುಗಳೇ? ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ಚಂದನ್ ಶರ್ಮಾ ಅವರಿಗೂ ಒಂದು ಅಭಿನಂದನೆಗಳನ್ನು ಹೇಳಬೇಕು. ಅವರು ವಿಸ್ತಾರದಲ್ಲಿ ತುಂಬ ಚೆನ್ನಾಗಿ ಡಿಬೇಟನ್ನು ನಡೆಸ್ಕೊಡ್ತಾ ಇದ್ದೀರಿ, ಹಾಗಾಗಿ ಮೊದಲನೇದು ಅಭಿನಂದನೆಗಳು. ತಾವು ಅತ್ಯಂತ ಪ್ರಖರ ವಾಗ್ಮಿಗಳು. ಅದಲ್ಲದೆ ಇವತ್ತಿನ ಚರ್ಚೆಲೂ ಕೂಡ ನಾನು ನಿಮ್ಮನ್ನು ಅಭಿನಂದಿಸಬೇಕು. ಯಾಕೆಂದರೆ ನಮ್ಮ ಆತ್ಮೀಯರಾದಂತಹ ಸೋಂದಾ ಲಕ್ಷ್ಮೀಶ ಹೆಗಡೆಯವರು ಆಗಲೇ ಹೇಳಿದ್ದಾರೆ, ನೀವೇ ಇತಿಹಾಸಕಾರ ಥರ ಎಲ್ಲಾನು ಪ್ರೆಸೆಂಟ್ ಮಾಡಿದಿರಿ. ಏನಾಯಿತು, ಈ ಪೂರ್ತಿ ವಿಚಾರಗಳು ಎಲ್ಲ ಬಂದಿದೆ.
ನಮ್ಮ ಕಾಶಿಯ ವಿಚಾರದಲ್ಲಿ ASI ಏನ್ ವರದಿ ಸಲ್ಲಿಸಿದೆ, ಆ ASI ವರದಿ ಅತ್ಯಂತ ದೀರ್ಘವಾಗಿ ಎಲ್ಲವನ್ನೂ ಹೇಳಿದೆ, ಅತ್ಯಂತ ಕ್ರಮಬದ್ಧವಾಗಿ ಹೇಳ್ಬಿಟ್ಟಿದ್ದಾರೆ, ಎಲ್ಲ ಸೈಂಟಿಫಿಕ್ ಆಗಿ ಎಲ್ಲವನ್ನೂ ಹೇಳಿ ಕೋರ್ಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಬಹುಶಃ ಪ್ರಶ್ನೆ ಇದ್ದಿದ್ದೇನೆ. ಆ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಈಗ ವಿಶ್ವನಾಥ ಮಂದಿರವನ್ನ ಧ್ವಂಸ ಮಾಡಿದ್ದನ್ನ ಯಾರು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ, ಅದೇನು ಹೊಸ ವಿಷಯವೇ ಅಲ್ಲ. ಯಾಕೆ ಅಂದ್ರೆ ಮುಸ್ಲಿಂ ಇತಿಹಾಸಕಾರರೇ ತಾವು ಮಾಡಿದ ಎಲ್ಲಾ ವಿಚಾರಗಳನ್ನು ಬರ್ಕೊಂಡಿದ್ದಾರೆ. ಈಗ ಮಥುರಾದಲ್ಲಿ ವಿಗ್ರಹವನ್ನ, ಅಲ್ಲಿ ಕೇಶವನ ಕಣ್ಣಿಗಳಲ್ಲಿ 2 ಅತ್ಯಂತ ಅದ್ಭುತವಾದ ವಜ್ರಗಳಿತ್ತು, ಅದನ್ನು ಕಿತ್ತಾಕಿದ್ವಿ, ಅಲ್ಲಿ 20,000 ಜನಗಳ ವಧೆ ಆಯಿತು, ವಿಗ್ರಹಗಳನ್ನು ಒಡೆದಾಕಿದ್ವಿ. ಈ ರೀತಿ ಅವರೇ ಎಲ್ಲವನ್ನು ಬರ್ಕೊಂಡಿದ್ದಾರೆ. ಕಾಶಿದು ಬರ್ಕೊಂಡಿದ್ದಾರೆ, ಮಾಸಿರಿ ಆಲಂಗಿರಿನಲ್ಲಿ ಬರ್ಕೊಂಡಿದ್ದಾರೆ. ಸೊ ಅದು ಪ್ರಶ್ನೆನೇ ಅಲ್ಲ. ಅಂದ್ರೆ ಕಾಶಿ ವಿಶ್ವನಾಥ ಧ್ವಂಸ ಮಾಡಿದ್ದು ಔರಂಗಜೇಬ ಅಲ್ವಾ, ಅಥವಾ ಕಾಶಿ ವಿಶ್ವನಾಥನನ್ನ 100 ಸಲ ಒಡೆದಾಕಲಾಯಿತು ಅನ್ನೋದು ನಿಜವಾ ಅಲ್ವಾ? ಇದು ಅಲಂಗಿರಿಯಲ್ಲೇ ಧ್ವಂಸ ಮಾಡಿಸಬೇಕು ಅಂತ ಆರ್ಡರ್ ಇದ್ದಿದ್ದು ಸ್ಪಷ್ಟವಾಗಿದೆ ಗುರುಗಳೇ. ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ಹೌದು, ಅದ್ರ ಬಗ್ಗೆ ಯಾರು ಇವಾಗ ಡಿಬೇಟೇ ಮಾಡ್ತಾ ಇಲ್ಲ. ಡಿಬೇಟ್ ನನಗೆ ತಿಳಿದಂಗೆ ಕೋರ್ಟ್ ಅಲ್ಲಿ ಡಿಬೇಟ್ ಆಯ್ತು. ಕಾಶಿ ವಿಶ್ವನಾಥ್ ಅಲ್ಲ, ಕಾಶಿ ವಿಶ್ವನಾಥನ ದೇವಾಲಯವನ್ನ ಒಡೆದಾಕಿದ್ರಲ್ಲ, ಅದು ಒಡೆದಾಕಿದ್ರ ಬಗ್ಗೆ ಚರ್ಚೆ ಅಲ್ಲ. ಆ ಕಾಶಿ ವಿಶ್ವನಾಥ ಇನ್ನೊಂದು ಇದೆಯಲ್ಲ, ಇವಾಗ ಅಹಲ್ಯಾಬಾಯಿ ಹೋಳ್ಕರ್ ಅವ್ರು ಮಾಡಿರೋ ಇನ್ನೊಂದು ಕಾಶಿ ವಿಶ್ವನಾಥ ಇದೆಯಲ್ಲ. ಹಾಗಿದ್ರೆ ಎಲ್ಲಿ ಒಡೆದಾಕಿದ್ರು ಅಲ್ಲೇ ದೇವಾಲಯ ಕಟ್ಕೊಂಡ್ಬಿಟ್ಟಿದ್ದಾರೆ. ಈ ಹಳೆ ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನದಲ್ಲಿ ಇದು ದೇವಸ್ಥಾನ. ನಾವು ಕಟ್ಟಿರುವಂತಹ ಏನು ಮಸ್ಜಿದ್ ಇದೆ ಅದರಲ್ಲಿ ಅಲ್ಲಿ ಏನು ಕೆಳಗಡೆ ಏನು ಇಲ್ಲ ಅಂತ ಪ್ರಶ್ನೆ ಬಂದಾಗ ಕೋರ್ಟ್ ಹಾಗಿದ್ರೆ ಇದನ್ನ ಕೆಳಗಡೆ ಏನಿದೆ ಅಂತ ನೋಡಿ ಅಂತ ಒಂದು ಚರ್ಚೆ ಬಂತು. ಈಗ ಆರ್ಕಿಯಾಲಜಿ ಅವರು ಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ. ಇದರಲ್ಲಿ ನಾನು ನೋಡಿದೆ, ಅದರದ್ದು ಡೀಟೇಲ್ಸು ಲಾಸ್ಟ್ ಅಲ್ಲಿ ಒಂದು ಇದನ್ನ ಹಾಕಿದ್ದಾರೆ, ಏನು ಪಟ್ಟಿನ. ಆ ಪಟ್ಟಿಲಿ ಎಷ್ಟೆಷ್ಟು ಶಿಲ್ಪಗಳು, ಎಷ್ಟೆಷ್ಟು ಶಾಸನಗಳು, ಎಷ್ಟೆಷ್ಟು ಕಾಯನ್ನು ಎಲ್ಲ ಸಿಕ್ಕಿದೆ ಅಂತ ನೋಡ್ಬಿಟ್ರೆ ಸಾವಿರಾರು, ಒಂದೆರಡಲ್ಲ. ಹೌದು, ದಾಖಲೆನ ಯಾವ ರೀತಿ ಇದೆ ಅಂತಂದ್ರೆ, ಇಲ್ಲ ಇದು ದೊಡ್ಡ ದೇವಸ್ಥಾನ ಅಲ್ಲೇ ಇತ್ತು, ಆ ದೇವಸ್ಥಾನನೇ ಒಡೆದಾಕಿರೋದು, ಅದ್ರ ಮೇಲೇನೆ ದೇವಸ್ಥಾನದ ಮೇಲೇನೆ ಬಾಬ್ರಿ ಮಸೀದಿ ಕಟ್ಟಿರೋದು, ಮತ್ತು ಪಶ್ಚಿಮದ ಗೋಡೆಯನ್ನ ಒಡಿಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಕಿಬ್ಲಾ ಮತ್ತು ಮೆಹರಬ್ ಅನ್ನ ಅಲ್ಲೇ ಮಾಡಿದ್ದಾರೆ. ಆದ್ರಿಂದ ಅಲ್ಲಿ ಈ ದೇವಸ್ಥಾನಕ್ಕೆ ಮುಂಚೆ ಅಂದ್ರೆ ಮಸೀದಿಯ ಕೆಳಗಡೆ ದೊಡ್ಡ ದೇವಸ್ಥಾನ ಇತ್ತು. ಅದೇ ವಿಶ್ವನಾಥ ದೇವಸ್ಥಾನ ಅನ್ನೋ ವರದಿಯನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಿತ್ ಡೀಟೇಲ್ಸ್, ವಿತ್ ಎವಿಡೆನ್ಸ್, ವಿತ್ ಸೈಂಟಿಫಿಕ್ ಯಾವ ಟೆಸ್ಟ್ ಅನ್ನ ಮಾಡಿದೀವಿ, ಯಾವುದ್ರ ಮೂಲಕ ನಿರ್ಣಯಕ್ಕೆ ಬಂದಿದೀವಿ ಅನ್ನೋದನ್ನ ನೀಟಾಗಿ ಕೊಟ್ಟಿದ್ದಾರೆ. ಇದ್ರ ಮೇಲೆ ಚರ್ಚೆಗೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಊಹೆ ತರ್ಕ ಆಗಿದ್ರೆ ಚರ್ಚೆ, ಇದು ಊಹೆಯೂ ಅಲ್ಲ, ತರ್ಕವೂ ಅಲ್ಲ, ಇದು ಸೈಂಟಿಫಿಕ್. ಇದು ಅಂದ್ರೆ ವೈಜ್ಞಾನಿಕ ಅಂಶಗಳ ಮೇಲೆ ಪ್ರತಿಪಾದಿಸಿರುವ ಸತ್ಯಗಳು. ಇದ್ರ ಮೇಲೆ ನೀವು ಊಹೆ ತರ್ಕ ಆಗಿದ್ರೆ ಹೀಗಿಲ್ಲ ಹಾಗಿಲ್ಲ ಅಂತೆಲ್ಲ ಹೇಳ್ಬೋದು. ಕರೆಕ್ಟ್. ಊಹೆನೂ ಅಲ್ಲ, ತರ್ಕವೂ ಅಲ್ಲ, ಇದು ವಿಜ್ಞಾನ. 2 × 2 4 ಮುಗಿದೋಯ್ತು. ಆದ್ರಿಂದ ಇದರಲ್ಲಿ ಕೊಟ್ಟಿರೋದ್ರಲ್ಲೆಲ್ಲ ತುಂಬಾ ಸ್ಪಷ್ಟವಾಗಿ ವರದಿ ಇದೆ. ಅದನ್ನ ವರದಿನ ಕ್ಲೀನ್ ಆಗಿ ನಾನು ಕೂಡ ಫುಲ್ 532 ಪೇಜ್ಗಳನ್ನು ಓದಿದ್ದೀನಿ. ನಾನು ಮಧ್ಯಾಹ್ನ ಬಂದ ತಕ್ಷಣವೇ ಓದ್ದೆ. ನಾನು ಎಲ್ಲಾ ಪೇಜ್ಗಳನ್ನು ನೋಡಿದೆ, ಮತ್ತು ಕನ್ನಡಿಗರದ ಶಾಸನಗಳನ್ನು ನೋಡಿದೆ, ಸಾಂಸ್ಕ್ರಿಟ್ ನೋಡಿದೆ, ತಮಿಳ್ ನೋಡಿದೆ. ಆಮೇಲೆ ಅದನ್ನ ಕಟ್ಟಿಸಿರೋದು, ಮಸೀದಿ ಕಟ್ಟಿರೋದಕ್ಕೂ ದಾಖಲೆ ಇದೆ. ಔರಂಗಜೇಬನು ಆಳುತ್ತಿರುವ ತನ್ನ 20ನೇ ರೀಜನಲ್ ಹಿಯರ್ ಅಲ್ಲಿ, ಅಂದ್ರೆ ಅವನು ಆಳುತ್ತಿರುವ 20ನೇ ವರ್ಷದಲ್ಲಿ, ಅಂದ್ರೆ 1672-73ರಲ್ಲಿ ಹೊಸದಾದ ಮಸೀದಿಯನ್ನು ನಿರ್ಮಿಸಲಾಯಿತು ಅಂತ ಸ್ಪಷ್ಟವಾಗಿ ರಿಪೋರ್ಟ್ ಅಲ್ಲೇ ಇದೆ. ಶಾಸನನೂ ಇದೆ, 6 ಲೈನಿನ ಒಂದು ಶಾಸನ. ಅದು ಆ ಕನ್ನಡದ ಶಾಸನದ ಬಗ್ಗೆ ತಾವು ಏನ್ ಗಮನಿಸಿದಿರಿ ಗುರುಗಳೇ? ತಾವೇನಂತೀರಿ? ಅದೇನದು ಕನ್ನಡದ ಶಾಸನ? ಅಲ್ಲ, ನಮ್ಮ ಕರ್ನಾಟಕದ ಇತಿಹಾಸದ ಚರಿತ್ರೆಯಲ್ಲಿ ಇವತ್ತೇನು ಎಪಿಗ್ರಫಿಯಾ ಕರ್ನಾಟಕ, ಎಪಿಗ್ರಫಿಯಾ ಇಂಡಿಕಾ ಅಂತ ಏನು ಪುಸ್ತಕಗಳಲ್ಲೆಲ್ಲ ಶಾಸನಗಳು ಬಂದಿವೆ, ಭಾರತದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಶಾಸನಗಳು ರೆಕಾರ್ಡ್ ಆಗಿವೆ. ಅದರಲ್ಲಿ ನಮ್ಮ ಶಾಸನಗಳಲ್ಲಿ ಉದಾಹರಣೆಗೆ ಒಂದು ಎಕ್ಸಾಂಪಲ್, ಕಡೂರಿನ ಒಂದು ಶಾಸನದಲ್ಲಿ ಗುಜರಾತಿನ ಸೋಮನಾಥಕ್ಕೆ ದಾನ ಕೊಟ್ಟಿದ್ದನ್ನ ರೆಕಾರ್ಡ್ ಮಾಡಿದ್ದಾರೆ. ಇಲ್ಲಿ ಬೆಳೆದ ಬೆಳೆಯನ್ನ ಮಾರಿ ಅದರಿಂದ ಬಂದ ದುಡ್ಡಿನಿಂದ ಅಲ್ಲಿ ನಂದಾದೀಪ ಸೇವೆ ಕೊಟ್ಟಿದ್ದಾರೆ. ಎಲ್ಲಿ? ಸೋಮನಾಥಲ್ಲಿ. ಅಂದ್ರೆ ಪ್ರತಿ ವರ್ಷ ಇಲ್ಲಿ ಬಂದ ಬೆಳೆಯನ್ನ ಮಾರಿ ಅದರಲ್ಲಿ ಬರುವ ದುಡ್ಡನ್ನು ತಗೊಂಡು ಅಲ್ಲಿಗೆ ಹೋಗ್ಬೇಕು. ನಮ್ಮ ಭಾರತ ದೇಶದಲ್ಲಿ ವ್ಯಾಪಾರಿಗಳು ಟ್ರಾವೆಲ್ ಮಾಡ್ತಾ ಇದ್ರು. ಅಂತಹ ವ್ಯಾಪಾರಿ ಗಣಗಳಲ್ಲಿ ಯಾರೋ ಒಬ್ಬರು ದೇವಸ್ಥಾನಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಗಿಲ್ಡ್ ಓನರ್ಸ್ ಎಲ್ಲ. ಅಂತಹ ಅವರು ಒಬ್ಬ ದೊಡ್ಡ ನರಸಯ್ಯ, ಇನ್ನೊಬ್ಬ ನರಸಿಂಹ, ಇವರಿಬ್ಬರೂ ಸೇರಿ ಅಲ್ಲಿ ಕಾಶಿಗೆ ಹೋಗಿ ಕಾಶಿಯಲ್ಲಿ ಒಂದು ದಾನವನ್ನ ಮಾಡಿ
ಅದರಲ್ಲಿ ಅವರು ತಮ್ಮದು ಯಾವುದೋ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. Okay. ಆದ್ರಿಂದಾನೆ ಆ ಶಾಸನದಲ್ಲಿ, ಕನ್ನಡ ಶಾಸನದಲ್ಲಿ ದೊಡ್ಡ ನರಸಯ್ಯ ನರಸಿಂಹಣ್ಣನ ಭಿನ್ನಹ ಅಂತ ಇದೆ. ಓಕೆ ಓಕೆ, ಸೊ ಪಕ್ಕ ಇದು ಮಾತನಾಡ್ತೀನಿ ಗುರುಗಳೇ. ಏನದು ಕನ್ನಡಿಗರು ಹೋಗಿ ದಾನ ಮಾಡ್ತಿದ್ರು, ಕನ್ನಡಿಗರು ಹೋಗ್ತಾ ಇದ್ರು ಅಲ್ಲಿಗೆ. ಓಕೆ 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 ಓಕೆ, ಮಾತಾಡ್ತೀನಿ ಗುರುಗಳೇ. ಕೇಶವ್ ಸರ್, ತಾವೇನಂತೀರಿ? ಇವ್ರದ್ದೇನೋ ಅದಕ್ಕೊಂದೇನೋ ಹೇಳ್ತೀನಿ, ರಿಜಾಯಿಂಡರ್ ಅಂದ್ರಲ್ಲ, ಅವ್ರನ್ನ ಕೇಳ್ಕೊಂಡ್ಬಿಡಿ. ಅಲ್ಲ, ನಾನು ನಿಮ್ಮನ್ನ ಮಾತನಾಡಿಸಲೇ ಇಲ್ಲ, ಆಮೇಲೆ ಸಮಯದ ಅಭಾವ ಆಗುತ್ತೆ, ನನಗೆ ನಿಮ್ಮನ್ನ ಮಾತನಾಡಿಸಲಿಲ್ಲ ಅನ್ನುವ ಕೊರಗು ಕಾಣಬಾರದು. ಆಮೇಲೆ ನೀವು ಅತ್ಯಂತ ತೂಕದ ವ್ಯಕ್ತಿತ್ವ, ಆ ಕಾರಣಕ್ಕಾಗಿ ದಯವಿಟ್ಟು, ಯಾಕಂದ್ರೆ ಇದು 1.5 ಗಂಟೆಗಳ ಕಾಲ ಮಾತನಾಡ್ತಾ ಹೋದ್ರೂ ಕೂಡ ಬಹಳ ಇಂಟ್ರೆಸ್ಟಿಂಗ್, ಆ ಕಾರಣಕ್ಕಾಗಿ. ಈಗ ನಾವು ಆರ್ಕಿಯಾಲಜಿಸ್ಟ್ ಈಸ್ ದಿ ನಿಬ್ ಆಫ್ ಹಿಸ್ಟೋರಿಯನ್ ಅಂತ ಒಂದು ಮಾತಿದೆ. ಪುರಾತತ್ವ ಶಾಸ್ತ್ರಜ್ಞ ಮಾಹಿತಿಯನ್ನು ಹೊರಗಡೆ ತೆಗೆದಿಡುವುದು ಅವನ ಕೆಲಸ. ಈಗ ಒಂದು 3 ಮಾತಲ್ಲಿ ಹೇಳೋದಾದ್ರೆ, ಕಾಶಿ ಅನಾದಿ ಕಾಲದಿಂದನೂ ಒಂದು ಸ್ನಾನಘಟ್ಟ, ವಿಶ್ವೇಶ್ವರನ ರುದ್ರಭೂಮಿ, ಶಿವನ ಭೂಮಿ ರುದ್ರಭೂಮಿ, ಅವಿಮುಕ್ತೇಶ್ವರ ವಿಶ್ವೇಶ್ವರ. ಆದ್ದರಿಂದ ಅಲ್ಲಿ ದೇವಾಲಯಕ್ಕೆ ಹೋದವರೆಲ್ಲ ದಾನಗಳನ್ನು ದತ್ತಿಗಳನ್ನು ಕೊಡುವುದು ಪದ್ಧತಿ. ಎರಡನೆಯದಾಗಿ, ವಿಶ್ವೇಶ್ವರನ ದರ್ಶನ ಮಾಡಿದವರು ನಾವು ಕಾಶಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂದಾಗ ಸಣ್ಣ ಸಣ್ಣ ಓಟಿವ್ ಲಿಂಗಾಸ್ ಅಂತೀರಿ ನೀವು. ಅಷ್ಟೊಂದು ಲಿಂಗಗಳು ಅಂತ ಹೇಳಿದ್ರಲ್ಲ, ಎಲ್ಲರೂ ತಮ್ಮದೇ ಆದ ಒಂದು ಶಿವಲಿಂಗವನ್ನು ಮಾಡಿಸಿ, ಎಲ್ಲರೂ ಅದನ್ನ ಒಂದು ನಂದಿಯನ್ನು ಮಾಡಿಸಿ ಆ ನದಿ ಘಟ್ಟದಲ್ಲಿ ಬಿಡುವುದು ಪದ್ಧತಿ. ಇದನ್ನ ಇವತ್ತಿಗೂ ನೀವು ಹಂಪಿಯ ತುಂಗಭದ್ರಾ ನದಿಯ ತೀರದಲ್ಲಿ ಚಕ್ರತೀರ್ಥ ಅಂತ ಕೋದಂಡರಾಮಸ್ವಾಮಿ ಪರಿಸರಕ್ಕೆ ಹೋದಾಗ ಅಲ್ಲೆಲ್ಲ ನಿಮಗೆ ಸಣ್ಣ 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 ಶಿವಲಿಂಗಗಳನ್ನು ಮಾಡಿರೋದು ಕಂಡು ಬರುತ್ತೆ. ಒಂದು ನಂದಿ ಯಾರೋ ಮಾಡಿರ್ತಾರೆ, ಇವರು ಸುತ್ತಮುತ್ತಲು ನಂದಿಗಳನ್ನ ಶಿವಲಿಂಗನ ಮಾಡ್ತಾರೆ. ಇನ್ನೊಂದು ಹರಕೆ ಪರಂಪರೆ, ಅದು ಸೇವೆ. ಇನ್ನೊಂದು ನಮಗೆ ಹಂಪಿನಲ್ಲಿ ನೀವು ಹೋಗಿ ನೋಡಿದ್ರೆ ವಿರೂಪಾಕ್ಷ ದೇವಸ್ಥಾನದ ಅಂದರೆ ಕೋದಂಡರಾಮಸ್ವಾಮಿ ದೇವಸ್ಥಾನದಿಂದ ವಿಠಲ ದೇವಸ್ಥಾನ ತನಕ ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ ಬಂಡೆಗಳ ಮೇಲೆ ಸಣ್ಣ ಸಣ್ಣ ಕಲ್ಲುಗಳಲ್ಲಿ ಮನೆ ಕಟ್ತಾರೆ. ಅವರು ಜನಗಳು ಪ್ರವಾಸಿಗರು ಅವ್ರಿಗೂ ಆ ರೀತಿ ಮನೆ ನಾವು ಕಟ್ತೀವಿ ಅನ್ನೋ ಒಂದು ಭಾವನೆ. ಆ ರೀತಿ ಕಟ್ಬಿಟ್ಟು ಬಂದ್ರೆ, ಪುರಾತತ್ವ ಶಾಸ್ತ್ರಜ್ಞನಾಗಿ ನಾನು ಹೋದಾಗ ನಮ್ಮ ಶ್ರೀಮತಿಯವರು ಕೂಡ 2 ಕಲ್ಲು ಇಟ್ಬಿಟ್ಟು ಒಂದು ಗೋಪುರ ಮಾಡ್ಬಿಟ್ಟು ನಾವು ಮನೆ ಕಟ್ತೀವಿ ಅಂತ ಹೇಳಿದ್ರು. ನಿನ್ನ ಇಚ್ಛೆಮ್ಮ ಅಂತ ಹೇಳಿದ್ವಿ. ವಿಶೇಷವಾಗಿ ಪುರಾತತ್ವ ಇಲಾಖೆ ಕೊಟ್ಟಿರುವ ಯಾದಿಯಲ್ಲಿ ನಿಸ್ಸಂಶಯವಾಗಿ ಅಲ್ಲಿ ಒಂದು ದೇವಾಲಯವಿತ್ತು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು. ಭವ್ಯ ದೇವಸ್ಥಾನ, ಆ ಭವ್ಯ ದೇವಸ್ಥಾನ ಅಲ್ಲ, ಭವ್ಯ ದೇವಸ್ಥಾನಕ್ಕೆ ಹೇಳ್ತೀನಿ. ಅಲ್ಲಿ ಮಧ್ಯದಲ್ಲಿ ಒಂದು ವಿಶಾಲವಾದ ಚೇಂಬರ್ ಇತ್ತು, 2-3 ಕಡೆ ಸಣ್ಣ ಸಣ್ಣ ಸೆಲ್ಲರ್ಸ್ ಇದ್ವು. ಆಮೇಲೆ ಪಶ್ಚಿಮದ ಕಡೆ ಗೋಡೆಯಲ್ಲಿ ಮಸೀದಿಗೆ ಸಂಬಂಧಪಟ್ಟ ಕಿಬ್ಲಾ ಪ್ರೊಜೆಕ್ಷನ್ ಮೆಹರಾಬ್ ಅಂತಾರೆ. ಆ ಕಿಬ್ಲಾ ಪ್ರೊಜೆಕ್ಷನ್ನೇ ನಿಮ್ಮ ಗರ್ಭಗೃಹ, ಆ ದೇವಸ್ಥಾನದ್ದು. ಆ ಮುಂಭಾಗದ್ದೇ ಮಹಾಮಂಟಪ ದೇವಸ್ಥಾನದ್ದು. ಆ ಮಹಾಮಂಟಪದ 3 ಕಡೆ ಇದ್ದ ಚೇಂಬರ್ಗಳೇ ಮುಖಮಂಟಪಗಳು ಅಂತ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಬರೋದು. ಸೊ ದೇರ್ ವಾಸ್ ಅ ಹ್ಯೂಜ್ ಟೆಂಪಲ್ ವಿತ್ ಅ ಗರ್ಭಗೃಹ, ಒಂದು ಗರ್ಭಗೃಹ, ಒಂದು ಮಹಾಮಂಟಪ, 3 ಮುಖಮಂಟಪಗಳಿದ್ದ ದೇವಾಲಯ ಅದು. ಗೋಡೆಯ ಹೊರಭಾಗದ ಭಿತ್ತಿಯಲ್ಲಿ, ಗೋಡೆಯ ಮೇಲೆ ಪ್ಲಿಂತ್ ಕೆಳಭಾಗದ ಅಧಿಷ್ಠಾನ ಭಾಗದಲ್ಲಿ ಇರುವ ಕುಮುದಗಳ ರಚನೆ, ಗೋಡೆಯ ಹೊರಭಾಗದ ಗೋಡೆಯ ಮೇಲಿರುವ ಗೂಢ ಸ್ತಂಭಗಳ ರಚನೆ, ದೇವಾಲಯದಲ್ಲಿ ಉಪಯೋಗಿಸಿದಂಥ ಹಳೆಯ ಸ್ತಂಭಗಳನ್ನು ಇವರು ಮರು ಉಪಯೋಗಿಸ್ತಾರೆ. ಅವುಗಳನ್ನೆಲ್ಲ ನೋಡಿದಾಗ ಅದು ಒಂದು ದೇವಾಲಯ ಆಗಿದ್ದು, ಅವರೇ ಹೇಳಿಕೊಂಡ ಹಾಗೆ ಅಲ್ಲಿದ್ದ ದೇವಾಲಯವನ್ನು ನಾಶ ಮಾಡಿ ಮಸೀದಿ ಕಟ್ಟಿದ್ದೀವಿ ಅಂತ ಹೇಳಿದ ಮೇಲೆ ಇವರುಗಳು ಈಗ ಎಲ್ಲ ಆಧಾರಗಳನ್ನು ನಾವು ನೋಡಬೇಕು, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಂತೆಲ್ಲ ಹೇಳ್ತಾ ಕೂತಿದ್ರೆ ಅದು ನಗೆಪಾಟಲು. ನ್ಯಾಯಾಲಯ ತೀರ್ಮಾನ ಮಾಡಿದ್ರು ರಾಮಲಲ್ಲಾನ ಪ್ರತಿಷ್ಠಾಪನೆಯನ್ನ ನಿನ್ನೆ ಬಂದು ಅಣಗಿಸಿದ್ರು. ಹೇಗೆ ನ್ಯಾಯಾಲಯ ತೀರ್ಪು ಕೊಟ್ಟು ನಗೆಪಾಟಲಾಗುತ್ತಾ? ನಾನು ಹೇಳ್ತೀನಿ, ನ್ಯಾಯಾಲಯ ತೀರ್ಪು ಕೊಟ್ಟ ನ್ಯಾಯಾಲಯ ತೀರ್ಪು ಕೊಟ್ಟರೆ ಹಾಗಾದ್ರೆ ನ್ಯಾಯ ನಾವು ಕಾನೂನು ಕೈಗೆತ್ತಿಕೊಳ್ಳುವಂತಹ ವ್ಯವಸ್ಥೆಗೆ ಇಳಿದ್ವಿ. ಅದ್ರ ನ್ಯಾಯಾಲಯದ ಬಗ್ಗೆ ಅಗತ್ಯ ನಮಗೆ ಹೇಳಿದಿಷ್ಟೇ. ಮೌಲಾನಾ ಶಾ ಅವರೇ, ಮೌಲಾನಾ ಶಾ ಅವರೇ, ಮೌಲಾನಾ ಶಾ ಸರ್, ಮೌಲಾನಾ ಶಾ ಸರ್,
ಮೌಲಾನಾ ಶಾ ಸರ್, ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಅಲ್ಲ, ದಯಮಾಡಿ ನಾವು ಬದ್ಧರಾಗಿದ್ದೇವೆ. ದಯಮಾಡಿ ಕೇಳಿಸ್ಕೊಳ್ಳಿ ಮೌಲಾನಾ ಶಾ ಸರ್. ತಮ್ಮಂತ ಸ್ವಲ್ಪ ಪ್ರಜ್ಞಾವಂತರು, ಹಿರಿಯರು, ಬುದ್ಧಿವಂತರು, ತಿಳಿದವರು, ಜ್ಞಾನವಂತರು, ನೀತಿವಂತರು, ವಿಚಾರವಂತರು, ಗುಣವಂತರು ಎಲ್ಲ ನ್ಯಾಯಪೀಠದ ತೀರ್ಮಾನಗಳಿಗೆ ಬದ್ಧರಾಗಿದ್ದಾರೆ. ನಾನು ನಿಮಗೆ ಕೆಲವರ ಹೆಸರುಗಳನ್ನು ಕೊಡ್ತೀನಿ. ಅವರೆಲ್ಲ ಇಲ್ಲೇ ಬಂದು ಕೂತ್ಕೊಂಡು ರಾಮಲಲ್ಲಾನ ಪ್ರತಿಷ್ಠಾಪನೆ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಅಣಗಿಸಿ ಮನೆಗೆ ಹೋಗಿ ಕೇಕೆ ಹಾಕೊಂಡು ನಕ್ಕದವರಿದ್ದಾರೆ. ದಯಮಾಡಿ ಅಂಥವ್ರಿಗೆ ಒಂದು ಫೋನ್ ಮಾಡಿ ತಾವು ಚಾಟಿ ಚಡಿ ಏಟನ್ನು ತಾವು ಬೀಳಿಸ್ಬೇಕು. ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವು ಹೇಳ್ತೀರಿ ನ್ಯಾಯಪೀಠದ ತೀರ್ಪನ್ನ ಗೌರವಿಸ್ತೇನೆ. ಇದು ನೀವು ನ್ಯಾಯಪೀಠದ ತೀರ್ಪನ್ನ ನೀವು ಅಗೌರವಿಸ್ತೀರಿ. ನೀವಲ್ಲ ಬಹಳ ಜನ ಅಗೌರವಿಸ್ತೀರಿ ಅಂತಂದ್ರೆ ಅದು ಸಂವಿಧಾನಕ್ಕೆ ಎಸಗಿದಂತ ಅಪಚಾರವಾಗತ್ತೆ. ನಿಮ್ಮಲ್ಲಿ ಬಹಳ ಜನ ಅದನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಅಷ್ಟೇ ಸಂವಿಧಾನದ ಆಶಯಗಳ ಅಡಿಯಲ್ಲೇ ರಚನೆಯಾಗಿರುವ ಭಾರತೀಯ ಪುರಾತತ್ವ ಇಲಾಖೆ ಅದು. ಹಾಗಾಗಿ ಅದು ಮಾಡಿರುವುದನ್ನು ಒಂದ್ ಸ್ವಲ್ಪ ಗೌರವಿಸುವುದನ್ನ ಕಲ್ತ್ಕೋಬೇಕಲ್ವಾ ಗುರುಗಳೇ? ದಯಮಾಡಿ ಪುರಾತತ್ವ ಇಲಾಖೆ ನೆನ್ನೆ ಮೊನ್ನೆ ಉಟ್ಕೊಂಡು ಬಂದಿದ್ದಲ್ಲ. ಹೋಗ್ಬಿಟ್ಟು ಗಡಾರಿ ಇಟ್ಕೊಂಡ್ಬಿಟ್ಟು, ಕೆತ್ತನೆ ಇಟ್ಕೊಂಡ್ಬಿಟ್ಟು, ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು, ಫೋಟೋ ತೆಗೆದುಬಿಟ್ಟು, ಡಮ್ ಅನ್ಸ್ಬಿಟ್ಟು ಹಿಂಗ್ ನೋಡ್ಬಿಟ್ಟಿದ್ದಲ್ಲ. ಇದಕ್ಕೋಸ್ಕರ ನೂರಾರು ಜನ ಬೆವರು ಹರಿಸಿ ಹಗಲು ರಾತ್ರಿ ಕಷ್ಟಪಟ್ಟು ASI ನವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು 10 ಪ್ರಯತ್ನಗಳನ್ನ ಮಾಡಿ ನಿಮ್ಮ KK ಮಹಮೂದ್ರಿಂದ ಹಿಡಿದು ರಾಮಲಲ್ಲಾ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ನೂರಾರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದನ್ನು ತಾವು ಗೌರವಿಸಬೇಕಲ್ವೇ ಗುರುಗಳೇ? ಅದನ್ನೇ ನ್ಯಾಯಾಲಯ ಕೋರ್ಟ್ ಕೊಟ್ಟಿದೆಯಲ್ವಾ, ಅದು ಮಾಡ್ಲಿ, ಅಲ್ಲೇ ತೀರ್ಪು ಬರ್ಲಿ ಅಂತ ನಾವು ಹೇಳ್ತಾ ಇರೋದು. ASI ಕೋರ್ಟ್ ಅಂತ ಹೇಳ್ತಿಲ್ಲ ನಾನು, ಬಟ್ ASIಗೂ ಕೂಡ ಇರುವ ಇತಿಹಾಸವನ್ನ ಗೌರವಿಸಿ ನಾವು ಕಾದ್ ನೋಡೋಣ ಅಂತನ್ನಿ. ನಿಮ್ಮಲ್ಲಿ ಸುಮಾರು ಜನ ASIನೇ ಹೀಗೆಳೆಯುವ, ಮೂಗು ಮುರಿಯುವ ಪ್ರಯತ್ನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರತರಾಗಿದ್ದಾರೆ. ಅಂತವ್ರಿಗೆಲ್ಲ ಹೇಳಿ ಒಂದ್ ಸ್ವಲ್ಪ ದಯಮಾಡಿ ಪ್ಲೀಸ್. ನಾವಾಗಿಯೇ ತೀರ್ಪು ಕೊಡೋದು, ನಾವಾಗಿಯೇ ಕಾನೂನು ಕ್ರಮವನ್ನು ಕೈಗೆತ್ತಿಕೊಳ್ಳುವಂತಹದ್ದು ಬೇಡ. ಅದು ಅದರ ನ್ಯಾಯಾಲಯದ ತೀರ್ಪು ಯಾವ ರೀತಿ ಬರುತ್ತೆ ಆ ರೀತಿ ಆಗ್ಲಿ ಅನ್ನೋದು ನಾವು ಹೇಳ್ತಾ ಇರುವಂತಹದ್ದು. 1669ರಲ್ಲಿ ಅವರಾಗೆ ಇಲ್ಲದ ಕಾನೂನನ್ನ ಕೈಗೆತ್ತಿಕೊಂಡು ನಮ್ಮ ಮೇಲೆ ದಾಳಿ ಮಾಡಿದ್ರಲ್ಲ, ಅವಾಗೆಲ್ಲ ಈ ಮಾತು ಬರ್ಲಿಲ್ಲ. 1994ರಲ್ಲಿ ಅವರೇ ರೂಪಿಸಿಕೊಂಡ ಕಾನೂನನ್ನ ಕೈಗೆತ್ತಿಕೊಂಡು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡಿ ನಮ್ಮನ್ನ ಹರ್ಟ್ ಮಾಡಿ ನಮ್ಮ ಹಿಂದೂಗಳನ್ನ ನೋಯಿಸಿದ್ರಲ್ಲ. 1236ರಲ್ಲಿ ರಜಿಯಾ ಸುಲ್ತಾನ್ ಅಂತ ದೆಹಲಿ ಸುಲ್ತಾನ ಮತ್ತೆ ಇದನ್ನ ನಾಶಪಡಿಸಿದ್ನಲ್ಲ, ಅದೇ ಅಯೋಧ್ಯೆಯನ್ನ ನಾಶಪಡಿಸಿದ್ರಲ್ಲ, ಅದೇ ಮಥುರಾವನ್ನ ನಾಶಪಡಿಸಿದ್ರಲ್ಲ. ಅವಾಗೇನು ಇಂಥದ್ದೇನು ಬರ್ಲಿಲ್ಲ. ಇವಾಗ ಡೆಮಾಕ್ರೆಟಿಕ್ ಸೆಟಪ್ ಒಪ್ಕೋತೀನಿ. ಆಗ್ಲೂ ಭರತ ಖಂಡದ ಕಲ್ಪನೆ ಇತ್ತು. ಆಮೇಲೆ ಆಗ್ಲೂ ಕೂಡ ಭರತ ವರ್ಷೆ ಜಂಬೂದ್ವೀಪೆ ಭರತ ಖಂಡೆ 5000 ಅಲ್ಲ ಸ್ವಾಮಿ, ಶತಮಾನಗಳ ಇತಿಹಾಸವಿರುವ ನಮ್ಮ ಹಿಂದೂ ಸಂಸ್ಕೃತಿ ಇತ್ತು. ಆಮೇಲೆ ಇನ್ನೊಂದು ನೆನಪಲ್ಲಿ ಇಟ್ಕೊಂಡ್ಬಿಡಿ. ಬಹುಶಃ ನೀವು ನಿಮ್ಮ ಪೂರ್ವಜರು ಒಂದಿಷ್ಟು ಶತಮಾನದ ಹಿಂದೆ ಹೋದ್ರೆ ಎಲ್ರೂ ಕೂಡ ಹಿಂದೂ ಪರಂಪರೆಯ ನೆಲೆಗಟ್ಟಿನಲ್ಲಿ ಬಂದವರೇ. ನೀವು ಎಲ್ಲರೂ ಕೂಡ ಆಯ್ತಾ, ಗೊತ್ತಾಯ್ತಾ? ಅದು ಎಂತವ್ರು ಅಂತಿಲ್ಲ, ನಿಮ್ಮಂತವ್ರು ಅಂತಿಲ್ಲ, ಎಂತವ್ರು ಅಂತಿಲ್ಲ. ಸರ್ ನನಗೆ ಇನ್ನೊಂದು ಪ್ರಶ್ನೆ ಇದೆ. ನಾವು ಇತಿಹಾಸದಲ್ಲಿ ಬರೀ ದಾಳಿಗಳನ್ನ ಮಾತ್ರ ಬಿಂಬಿಸುವಂತ ಪ್ರಯತ್ನ ಮಾಡಿದೀವಿ. ನಾನು 6ನೇ ಕ್ಲಾಸು 7ನೇ ಕ್ಲಾಸ್ ಪುಸ್ತಕ ತೆಗೆದು ನೋಡಿದ್ರೆ, ಸೋಷಿಯಲ್ ಸ್ಟಡೀಸ್ ಪುಸ್ತಕ ತೆಗೆದು ನೋಡಿದ್ರೆ, ಲಕ್ಷ್ಮೀ ಸರ್ ಅವನು ಬಂದು ದಾಳಿ ಮಾಡ್ದ, 17 ಸಲ ಮಾಡ್ದ, ಖಿಲ್ಜಿ ಬಂದ, ಅವನು ಬಂದ, ಹಿಂಗಂದ, ಸೋಮನಾಥ್ಪುರದ ಮೇಲೆ ಮಾಡ್ದ, ಅವನು ಎತ್ಕೊಂಡು ಹೋದ, ವಿಜಯನಗರದ ಮೇಲೆ ದಾಳಿ ಆಯ್ತು. ಯಾಕೆ ನಾವು ನಮ್ಮ ಅಬ್ಬಕ್ಕನ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡೋದಿಲ್ಲ, ನಮ್ಮ ಮಾರ್ತಾಂಡವರ್ಮನ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ? ಯಾಕೆ ನಮ್ಮ ಇತಿಹಾಸದ ಪುಟಗಳಲ್ಲಿ ನಮ್ಮ ರಾಜರ ಶೌರ್ಯತ್ವದ ಬಗ್ಗೆ ನಾವು ಯಾಕೆ ಜನರಿಗೆ ತಿಳಿಸ್ಕೊಡೋ ಕೆಲಸ ಮಾಡೋದಿಲ್ಲ? ಒಂದೇ ಪ್ರಶ್ನೆ ನನಗೆ ನಿಮ್ಗೆ. ಖಂಡಿತ ಇಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ನಾವು ಇತಿಹಾಸವನ್ನ ಅಭ್ಯಸಿಸುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವ ಅನಿವಾರ್ಯತೆ ಸನ್ನಿಹಿತ ಆಗಿದೆ. ಹಿಂದೆ ಇತ್ತು, ಇದು ಆಗಬೇಕಿತ್ತು, ಬಟ್ ಇನ್ನೂ ಆಗಿಲ್ಲ. ಬಟ್ ಈಗ ಸನ್ನಿಹಿತ ಆಗಿದೆ. ಇತಿಹಾಸದ ದೃಷ್ಟಿಕೋನವನ್ನು ನಾವು ಪಕ್ವತೆಗೆ ಒಳಪಡಿಸಬೇಕು. ಬಹಳ ಪಕ್ವವಾಗಿ ಇತಿಹಾಸ ನೋಡಿ, ಉದಾಹರಣೆಗೆ ಯಾವ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಇತಿಹಾಸವೇ ಇಲ್ಲವೋ ಅವು ಇತಿಹಾಸವನ್ನು ಶಿರದ ಮೇಲೆ ಇಟ್ಕೊಂಡಿದೆ. ಇತಿಹಾಸಕ್ಕಷ್ಟೊಂದು ಗಾಂಭೀರ್ಯತೆಯನ್ನು ಕೊಟ್ಟಿದೆ, ಗೌರವವನ್ನು ಕೊಟ್ಟಿದೆ, ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಯಾವ ದೇಶಕ್ಕೆ, ಭಾರತದಂಥ ದೇಶಕ್ಕೆ ಇತಿಹಾಸವೇ ಜೀವಾಳುವೋ ಅವು
ನಾವು ಇತಿಹಾಸವನ್ನು ಎಲ್ಲಿ ಇಟ್ಕೊಂಡಿದ್ದೇವೆ, ಹೇಗೆ ನಾವು ಸ್ವೀಕರಿಸ್ತಾ ಇದ್ದೇವೆ. ಉದಾಹರಣೆಗೆ ನೋಡಿ, ಕನ್ನಡ ಆ ಶಾಸನದ ಬಗ್ಗೆ ಒಂದು ನನಗೆ ಹೇಳಬೇಕು. ಶಾಸನದ ಬಗ್ಗೆ ಹೇಳ್ಬೇಕು. ನೇರವಾಗಿ ನಮ್ಮ ಕೆಳದಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಶಾಸನ ಅದಾಗಿರಬಹುದು ಹೇಳುವ ಪ್ರಾಥಮಿಕ ಊಹೆಯನ್ನ ನಾವು ಈಗ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಚರ್ಚೆಯನ್ನ ಮಾಡೋಣ. ದೊಡ್ಡ ಸಂಕಣ್ಣ ನಾಯಕ 1558ರಿಂದ 1560ರವರೆಗೆ ಉತ್ತರ ಭಾರತದಲ್ಲಿ ಇದ್ದ. ಆತನ ಪ್ರಧಾನಿ ಈ ದೊಡ್ಡ ನರಸಯ್ಯ ಆಗಿದ್ದ ಹೇಳುವಂತದ್ದು ಉಲ್ಲೇಖ ಇದೆ. ಈಗ ಇಲ್ಲಿ ದೊಡ್ಡ ನರಸಯ್ಯನ ಹೆಸರೇ ಇರುವುದರಿಂದ ಬಹುಶಃ ಆ ಪ್ರಧಾನಿಯೇ ಇವನಾಗಿರಬಹುದು ಅಂತ ಅನ್ಸುತ್ತೆ. ಇದೊಂದು ಸೆಕೆಂಡ್, ಇದರಲ್ಲಿರುವ ಕೆಲವು ಹೆಸರುಗಳನ್ನು ನೀವು ಹೇಳಿದ್ರೆ ಯಾವ ರೀತಿ ನಾವು ಎಕ್ಸ್ಪರ್ಟ್ಸ್ ಯೂಸ್ ಮಾಡ್ಕೋತೇವೆ ಅಂತ ಹೇಳಿ. ಉದಾಹರಣೆಗೆ ಎಪಿಗ್ರಫಿ ವಿಭಾಗದಲ್ಲಿ ಮೈಸೂರಿನಲ್ಲಿರುವ ಎಪಿಗ್ರಫಿ ವಿಭಾಗದ ವಿಜ್ಞಾನಿಗಳು, ಅಲ್ಲಿ ಡಾಕ್ಟರ್ ಮುನಿರತ್ನಂ ರೆಡ್ಡಿ ಅನ್ನುವರ ನೇತೃತ್ವದಲ್ಲಿ MVR ವರ್ಮಾ, ಡಾಕ್ಟರ್ S ಕೃಷ್ಣಮೂರ್ತಿ, ಶ್ರೀ ನಾಗಣ್ಣ, ಶ್ರೀ ಶಿವಾಜಿ ಅನ್ನುವರು ಅಲ್ಲಿ ಟೋಟಲಿ ಅಲ್ಲಿ ಫೀಲ್ಡ್ ಅಲ್ಲಿ 4-5 ಜನ. ಇಲ್ಲಿ ಹೆಡ್ ಆಫೀಸ್ ಅಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಶಾಸ್ತ್ರಿನವರೆಲ್ಲ ಕುಳಿತು ಆ 34 ಶಾಸನಗಳನ್ನು ಓದಿ ಸಬ್ಮಿಟ್ ಮಾಡಿ. ನಿಮ್ಮ ಲಾಸ್ಟ್ ಟೇಕ್ ಪ್ಲೀಸ್. ವಾಟ್ಸ್ ಯುವರ್ ಲಾಸ್ಟ್ ಟೇಕ್? ದಯಮಾಡಿ ನೀವು ಹೇಳಿದ್ದಕ್ಕೆ ಪೂರಕವಾಗಿ ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ, ನಮ್ಮ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಹೇಳಿಕೊಡ್ತಕ್ಕಂತಹ ಇತಿಹಾಸ ಕಲುಷಿತವಾಗಿದೆ, ವಿಕೃತವಾಗಿದೆ. 90 ಭಾಗ ವಿಕೃತವಾಗಿದೆ, ಸುಳ್ಳಿದೆ. ಹಾಗಾಗಿ ಏನನ್ಸುತ್ತೆ, ನಮ್ಮಲ್ಲಿ ಬರೀ ದಾಳಿ ಮಾಡಿದ್ರು ನಾವು ಅದನ್ನ ರಿಟೇಲಿಯೇಷನ್ ಮಾಡಲಿಲ್ಲ ಅಂತ. ಸುಳ್ಳದು. ಬಹಳ ಒಳ್ಳೆ ಪ್ರತಿರೋಧವನ್ನ ನಮ್ಮ ರಾಜ ಮಹಾರಾಜರು ಕೊಟ್ಟಿದ್ದಾರೆ. 2000 ವರ್ಷಗಳಲ್ಲೂ ಕೊಟ್ಟಿದ್ದಾರೆ. ನಮ್ಮ ಉಳ್ಳಾಳದ ಹಬ್ಬಕ್ಕ ಕೇವಲ ಕೆಲವು 100 ಸೈನಿಕರನ್ನ ಇಟ್ಕೊಂಡು ಪೋರ್ಚುಗೀಸರ ಮೇಲೆ ಹೇಗೆ ದಂಡೆತ್ತಿ ಹೋಗ್ತಾಳೆ ಅಂತಂದ್ರೆ ಪೋರ್ಚುಗೀಸರು ನಡುಗಿ ಬಿಡ್ತಾರೆ. ಭಾರತ ಹಿಂದೂ ಬಾಹುಳ್ಯ ಇತಿಹಾಸವನ್ನ ನಾವು ಯಾವತ್ತಿಗೂ ಯಾರಿಗೂ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿಲ್ಲ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಮಹಿಳಾ ಸೈನ್ಯವನ್ನ ಮಾಡಿದವಳು ಬೆಳವಡಿ ಮಲ್ಲಮ್ಮ. ಎಕ್ಸಾಕ್ಟ್ಲಿ. ಗುರುಗಳೇ, ತಾವೇನ್ ಹೇಳ್ತೀರಿ? ಶವಪಿಳ್ಳ ಅಯ್ಯಂಗಾರ್ ಗುರುಗಳೇ, ಕಡೆಯದಾಗಿ ಕ್ವಿಕ್ ರಿಯಾಕ್ಷನ್ ದಯಮಾಡಿ ತಮ್ಮಿಂದ. ನಾನು ಇತಿಹಾಸದ ಬಗ್ಗೆ ಒಂದೇ ಮಾತನ್ನು ಹೇಳಬೇಕು ಅಂದ್ರೆ, ಯಾವಾಗ ನೀವು ಒಬ್ಬ ಡಾಕ್ಟರ್ ಇದಾನಲ್ಲ, ಡಾಕ್ಟರ್ 16 ಗಂಟೆಗಳ ಕಾಲ ಆಪರೇಷನ್ ಮಾಡಿ ಒಂದು ಪ್ರಾಣವನ್ನ ಉಳಿಸ್ತಾನೆ. ಆದ್ರೆ ಒಬ್ಬ ಒಂದು ಚಿಕ್ಕ ಕತ್ತಿ ತಗೊಂಡು ಕತ್ತಿ ಮೇಲೆ ಎಳೆದು ಬಿಟ್ರೆ ಅವನಿಗೆ ಪ್ರಾಣ ಹೋಗುತ್ತೆ. ಸೊ ನಾವು ಏನನ್ನ ಹೇಳ್ಬೇಕು ಅಂತಂದ್ರೆ, ನೋಡಿ, ಯಾವುದನ್ನ ನಾವು ನಾಶ ಮಾಡ್ತೀವೋ ಅದು ವೀರ ಅಲ್ಲ. ಯಾವುದನ್ನ ನಾವು ಸಂಸ್ಕೃತಿಯನ್ನ ಕಟ್ಟುತ್ತೀವೋ, ಜೀವವನ್ನ ಉಳಿಸ್ತೀವೋ ಅವನು ರಕ್ಷಕ ಮತ್ತು ವೀರ. ನಮ್ಮ ದೇಶದಲ್ಲಿ ಉಲ್ಟಾ ಹೇಳ್ತಾ ಇದೀವಿ ನಾವು. ಯಾರು ನಮ್ಮನ್ನ ಧ್ವಂಸ ಮಾಡಿದ್ರೋ ಅವ್ರನ್ನ ವೀರ ಅಂತ ಹೇಳ್ತಾ ಇದೀವಿ. ಯಾರು ಸಂಸ್ಕೃತಿಯನ್ನ ಕಟ್ಟಿದ್ರೋ ಅವ್ರನ್ನೆಲ್ಲ ಹೇಡಿಗಳು ಮಾಡ್ಬಿಟ್ಟಿದೀವಿ. ನೋಡಿ, ಡಾಕ್ಟರ್ನ ಹೇಡಿ ಮಾಡಿ ಒಬ್ಬ ಕೊಲೆಗಡಕನನ್ನ ನಾವು ವೈಭವೀಕರಿಸ್ತೀವಿ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಇನ್ ಹಿಸ್ಟರಿ. ಮೌಲಾನಾ ಶಾ ಅವರೇ, ನಿಮ್ಮ ಕಡೆಯ ರಿಯಾಕ್ಷನ್ ಪ್ಲೀಸ್. ಓಕೆ, ಈಗಾಗಲೇ ಕೋರ್ಟ್ ಅವರನ್ನು ನೇಮಿಸಿದ ಹಾಗೆ ಅಲ್ಲಿ ಅಧಿಕಾರಿಗಳು ಕೊಡುವಂತಹ ತೀರ್ಪು, ಆ ತೀರ್ಪಿನ ಮೇಲೆ ನ್ಯಾಯಾಲಯ ಯಾವ ತೀರ್ಪು ಕೊಡುತ್ತೋ ಆ ತೀರ್ಪಿನ ಮೇಲೆ ನಾವು ಬದ್ಧರಾಗಿರ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಹಳ ಅದ್ಭುತವಾದ ಇನ್ ಡೆಪ್ತ್, ಇನ್ ಡೀಟೇಲ್ಡ್, ಅನಾಲಿಟಿಕಲ್, ಒಂದು ರೀತಿ ಹಿಸ್ಟರಿ ಕ್ಲಾಸ್ನಲ್ಲಿ ಭಾಗವಹಿಸಿದ ಅನುಭವವನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಅತ್ಯಂತ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು. ತಾವೆಲ್ಲರೂ ಕೂಡ ಮೌಲಾನಾ ಶಾ ಅವರಿಂದ ಹಿಡಿದು ತಾವು ನಮ್ಮ ಈ ಸ್ಟುಡಿಯೋದಲ್ಲಿ ಜಾಯ್ನ್ ಆದಂಥ ಎಲ್ಲ ಗಣ್ಯರಿಗೂ, ಶಲ್ವಪಿಳ್ಳಿ ಅಯ್ಯಂಗಾರ್ ಗುರುಗಳಿಗೆ, ಕೇಶವ್ ಸರ್ಗೆ, ಸೋಂದರ್ಗೆ, ಅದರ ಜೊತೆಗೆ ಅಜ್ಜಪುರ ಸರ್, ತಮಗೂ ಕೂಡ ಅತ್ಯಂತ ಪ್ರೀತಿಯ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಬಹಳ ಮುಖ್ಯವಾಗಿ ಇಲ್ಲಿ ಹೇಳಬೇಕಾಗಿರೋದು ಅಂತಂದ್ರೆ, ಇದು ಕೇವಲ ಧಾರ್ಮಿಕತೆಯ ಅಡಿಯಲ್ಲಿ ಮಾತ್ರ ನಾನು ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತಾ ಇಲ್ಲ. ಇಲ್ಲಿ ಟ್ರಾವೆಲ್ ಫ್ಯಾಕ್ಟ್ಸ್ ಇದೆ, ಮತ್ತು ಟ್ರಾವೆಲ್ ಅಕೌಂಟ್ಸ್ ಇದೆ, ಮತ್ತು ಎಪಿಗ್ರಫಿ ಇದೆ, ಅದರ ಜೊತೆಗೆ ಹಿಸ್ಟ್ರಿ ಇದೆ. ನಾನು ಬಹಳ ಸಲ ಹೇಳ್ತೀನಿ, ಅಲ್ರಿ ಒಂದು ದೇವಸ್ಥಾನದ ಜಾಗದಲ್ಲಿ ಯಾಕ್ರಿ ದೇವಸ್ಥಾನ ಕಟ್ಟಬೇಕು ಅಂತೀರಿ, ಆಸ್ಪತ್ರೆ ಕಟ್ಬಿಡ್ರಿ ಅಂತ ಬಹಳ ಜನ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಆಸ್ಪತ್ರೆ ಕಟ್ಬಿಡೋದಲ್ಲ. ಯಾಕೆ ಆಸ್ಪತ್ರೆ ಕಟ್ಟಕ್ಕೆ ನಿಮ್ಗೆ ಲಕ್ಷಾಂತರ ಎಕರೆಯಷ್ಟು ಜಾಗ ಸಿಗುತ್ತೆ. ಬೇಕಾದ್ರೆ ಆಸ್ಪತ್ರೆ ಕಟ್ಟೋಣ, ಅಲ್ಲಿ ಶಾಲೆ ಕಟ್ಟೋಣ, ಮತ್ತೊಂದು ಕಟ್ಟೋಣ. ಇಲ್ಲಿ ಒಂದು ಸಂಸ್ಕೃತಿ ನಾಶವಾಯಿತು ಅನ್ನೋದನ್ನ ನಾವು ಮರಿತಾ ಇದ್ದೀವಿ. ಒಂದು ಸಿವಿಲೈಸೇಷನ್ ನಾಶವಾಯಿತು ಅನ್ನೋದನ್ನ ನಾವಿಲ್ಲಿ ಮರಿತಾ ಇದ್ದೀವಿ. ನಾಗರಿಕತೆ ನಾಶವಾಯಿತು ಅನ್ನೋದನ್ನ ಮರಿತಾ ಇದ್ದೀವಿ. ಮುಖ್ಯವಾಗಿ ನಂಬಿಕೆ ನಾಶವಾಯಿತು ಅನ್ನೋದನ್ನ ಮರಿತಾ ಇದ್ದೀವಿ. ಇಷ್ಟೆಲ್ಲ ನಾಶವಾದಂಥ ಜಾಗದಲ್ಲಿ ಬರಬೇಕಾಗಿರೋದು ದೇವಸ್ಥಾನವೇ ಹೊರತು ಶಾಲೆ ಅಲ್ಲ, ಆಸ್ಪತ್ರೆ ಅಲ್ಲ, ಮತ್ತೊಂದು ಅಲ್ವೇ ಅಲ್ಲ. ಆಸ್ಪತ್ರೆ ಬರ್ಸೋಣ, ಯಾಕಂದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಜಾಗ, 100 ಎಕರೆ ಜಾಗ ತಗೊಂಡು ಆಸ್ಪತ್ರೆ ಬರ್ಸೋಣ, ಜನರಿಗೆ ಒಳ್ಳೇದಾಗ್ಲಿ. ಆದರೆ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಆಗಿರೋದು ನಂಬಿಕೆಯ ಮೇಲಿನ ದಾಳಿ ಮಾತ್ರ ಅಲ್ಲ, ಇಟ್ಸ್ ಎ ವಾರ್ ಅಗೇನೆಸ್ಟ್ ಅವರ್ ಸಿವಿಲೈಸೇಷನ್ ಟೂ.
ಥ್ಯಾಂಕ್ ಯು. ವಿಸ್ತಾರ, ಇದು ನಿಖರ ಮತ್ತು ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.